ಮಾಡಿಸಿದೆ ಇನ್ಸ್ಪೆಕ್ಟ್ರಿಗೆ, ಅವನು ಸಮ್ಮುಖದಲ್ಲೇ ಸರ್ ಇದಿಷ್ಟು ನಡೆದಿದ್ದು. ಅವನು ಇಲ್ಲದೆ ನೋಡಿ 10 ಏಪ್ರಿಲ್ 2022 21ರಲ್ಲಿ ಅವನು ನನಗೆ ನನಗೆ ಗೊತ್ತಾಗಿರುತ್ತೆ, ಪರಿಚಯ ಮಾಡಿಸಿದ್ದು. ನೋಡಿ ಇಲ್ಲಿ ಒಂದೇ ಸೆಕೆಂಡ್ ಸರ್. 10 ಏಪ್ರಿಲ್ 2022 ನನಗೆ ಆ ಮನುಷ್ಯ ಒಂದು ಮೆಸೇಜ್ ಕೊಡ್ತಾನೆ, ಏನು 17th ರಿಸೆಪ್ಷನ್ ಸಂಡೇ ಪ್ಲೀಸ್. ನನಗೆ ಒಂದೇ ಒಂದು ಸಾರ್. ಆಮೇಲೆ ಈ ಫೋನು 2019ರಲ್ಲಿ ತಗೊಂಡ್ರೆ ಫೋನು. ನಾನು 2019ರಿಂದ ಇವತ್ತವರೆಗೂ ಇದೇ ಫೋನ್ ಇದೆ. ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಅಂತ ನಿಮಗೆಲ್ಲ ಗೊತ್ತು. ನಾನೇನು ಆ ಮನುಷ್ಯನಿಗೆ ಮೆಸೇಜ್ ಕಳಿಸಿದ್ದೀನಿ, ಆ ಮನುಷ್ಯ ನನಗೇನು ಮೆಸೇಜ್ ಕಳಿಸಿದ್ದಾನೆ ಸಂಪೂರ್ಣವಾಗಿ ಇಲ್ಲಿದೆ. ಒಂದೇ ಒಂದು ಮೆಸೇಜ್ ಡಿಲೀಟ್ ಮಾಡಿಲ್ಲ. ನಾನು ನಿನ್ನೆ ತಗೊಂಡೋಗಿ ಆ ಮನುಷ್ಯನ ಸಮ್ಮುಖದಲ್ಲೇ, ತಗೊಳ್ರಿ 3 ಫೋನ್ ಇದ್ವು ಅವನ ಹತ್ರ, ಆ 3 ಫೋನು ತಗೊಳ್ಳಿ, ನಂದು ತಗೊಳ್ಳಿ, ನಂದು FIR ಮಾಡಿ, ಅವ್ರದ್ದು FIR ಮಾಡಿ ತಗೊಳ್ಳಿ ಅಂತ ಇನ್ಸ್ಪೆಕ್ಟರ್ಗೆ ಕೈಗೆ ತಗೊಳ್ಳಿ, ನಂದು ತನಿಖೆ ಮಾಡಿ ದಯವಿಟ್ಟು. 26 CCTV ಇದೆ ಅಂತ. ನಾನು ಆ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥದ್ದು ಇರಬೇಕು, ಫೋನ್ ಕೊಟ್ಟಿರೋದು ಮಾತಾಡ್ಲಿಕ್ಕೆ ಇರಬೇಕು, CCTV ಫುಟೇಜಸ್ ಕೊಡಬೇಕು, ವಾಯ್ಸ್ ರೆಕಾರ್ಡ್. ನನ್ನ ಫೋನ್ ಕೊಟ್ಟ ಮೇಲೆ ವಾಯ್ಸ್ ರೆಕಾರ್ಡ್ ತೆಗಿಬೋದು, ಅವನು ಮಾತಾಡಿರ್ತಕ್ಕಂಥದ್ದು, ನಮ್ಮ ನಾಯಕರು ಮಾತಾಡಿರ್ತಕ್ಕಂಥದ್ದು ತೆಗಿಬೋದು. ಇದು ಆಯಿತು ಸರ್. ನೋಡಿ ಇದು ಒಂದಾಯ್ತಾ. ಆಮೇಲೆ ಇದಾದ್ಮೇಲೆ ನನಗೂ ಅವ್ರು ಯಾವುದಿಲ್ಲ. ಮತ್ತೆ 2023ರಲ್ಲಿ ಸರ್ ಮತ್ತೆ ಮಗು ಬರ್ತ್ಡೇ ಕರೀತಾನೆ ಸರ್. ಅದಾದಮೇಲೆ ನೋಡಿ ಸರ್, ಒಂದು ಅಡ್ರೆಸ್ ನೋಡಿ, ಅವರೇ ಕಳಿಸಿರ್ತಕ್ಕಂಥದ್ದು, ನಾನೇ ಅದು ಕಳಿಸಿರೋದಲ್ಲ. ಪ್ರಜಾ TV ಮತ್ತು ಸಮಯ TV ಮಾಲೀಕ. ಆತ್ಮೀಯರೇ, ನನ್ನ ಸ್ನೇಹಿತ ರವಿಕುಮಾರ್ ಗಣಿಗ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಸ್ಪರ್ಧಿ ಗೆದ್ದಿದ್ದಾರೆ. ಇವರಿಗೆ ಒಂದು ಸ್ನೇಹಕೂಟವನ್ನು ಏರ್ಪಡಿಸಿದ್ದಾನೆ. ನನಗೆ ನನ್ನ ಆತ್ಮೀಯರು ಬಳಗದಲ್ಲಿರುವ ನೀವು ಸ್ನೇಹ ಸಮ್ಮೇಳನದಲ್ಲಿ ಭಾಗಿಯಾಗಬೇಕು. ಆಮೇಲೆ 24ರಂದು 7 ಗಂಟೆಗೆ ಬರಬೇಕು ಅಂತ ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು. ಡೆಲೀಟ್ ಮಾಡಿಲ್ಲ, ಇದೆ. ಇದಾಯಿತು. ಅದಾದಮೇಲೆ ಸರ್ ಅವರೇ ನನಗೆ ಫೋನ್ ಮಾಡಿರ್ತಕ್ಕಂಥದ್ದು, ಮಿಸ್ ಕಾಲ್ ಇದೆ, ಫೋನ್ ಮಾಡಿರ್ತಕ್ಕಂಥದ್ದು, ಏನು ಡೆಲೀಟ್ ಆಗಿಲ್ಲ. 1 ಜನವರಿ 2024 ಹ್ಯಾಪಿ ನ್ಯೂ ಇಯರ್ ಅಂತ ಮೆಸೇಜ್ ಕಳಿಸ್ತಾರೆ, ಇದೆ 24ರಲ್ಲಿ. ಅದಾಯಿತು. ಮತ್ತು ಸ್ಯಾಟರ್ಡೆ 24 ಆಗಸ್ಟ್ ನಾನು ನಮ್ಮ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ, ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕಳಿಸಿದ್ದೀನಿ, ಎಲ್ಲ ಪ್ರೆಸ್ ಗ್ರೂಪಲ್ಲೂ ಕಳಿಸಿದ್ದೀನಿ. ನಾವೊಂದು ಶ್ರೀ ಬಂಡೆ ವಿನಾಯಕ ಟೆಂಪಲ್ ಅಂತೇಳಿ ನಾನೇನು ಕಟ್ಟಿದ್ದೀನಿ, ಆ ಟೆಂಪಲ್ಗೆ ತಮ್ಗೆಲ್ರಿಗೂ ನಾನು ಆಹ್ವಾನ ಕೊಟ್ಟಿದ್ದೆ. ಪತ್ರಿಕೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ತಮಗೆ ಗೊತ್ತು. ಅದನ್ನು ನಾನು ನೋಡಿ ಸರ್, ಅಲ್ಲೇ ಇವ್ರ ಮನೆ ಪಕ್ಕದಲ್ಲೇ ಸರ್, ಪಕ್ಕದಲ್ಲೇ 3 ಜನ ನನ್ನ ಸ್ನೇಹಿತರು ಇದ್ದಾರೆ. DDP ವೆಂಕಟರಾಮ್ ಸಾಹೇಬರು ಅಂತೇಳಿ DDP ರಿಟೈರ್ಡ್ ಆಗಿದ್ದರು, ಮೈತ್ರಿ ಸ್ಕೂಲ್ ಓನರು, ಅವರು ಅಲ್ಲೇ ಇರ್ತಕ್ಕಂಥದ್ದು. ಅಲ್ಲಿ ಹೋಗಿ ನಾನು ಅವ್ರಿಗೆ ಹೆಚ್ಚಿನ ಒಂದು ಇನ್ವಿಟೇಷನ್ ಕೊಟ್ಟು, ಪಕ್ಕದಲ್ಲಿ ಇನ್ನೊಬ್ಬರು ನನ್ನ ಸ್ನೇಹಿತರು ಶಂಕರ್ ಅಂತೇಳಿ ಅವ್ರಿಗೊಂದು ಇನ್ವಿಟೇಷನ್ ಕೊಟ್ಟು ಇವ್ರಿಗೆ ಅಲ್ಲೇ ಫೋನ್ ಮಾಡಿದ್ದು, ನಾನೇ ಫೋನ್ ಮಾಡಿದ್ದೀನಿ. ಸರ್ ಎಲ್ಲಿ ಅಂತ, ಸರ್ ಮನೇಲಿದ್ದೀನಿ ಬಂದ್ಬಿಡಿ ಅಂತಂದರು. ಬಂದ್ಬಿಡಿ ಅಂತಂದರು. ಮಾತಾಡ್ರು, ವಾಯ್ಸ್ ರೆಕಾರ್ಡ್ ತೆಗಿಸ್ಲಿ, ತಗೊಳ್ಳಿ. ನಾನೇನು ಮಾಮೂಲಿ ಇದೇ ಮಾಡಿದ್ದೀನಿ ನಾನು. ಇದೇನು ಯಾವುದೋ ಇದರಲ್ಲಿ ವಾಟ್ಸಪ್ ಕರೆ ಅಲ್ಲ, ಮಾಡಿದ್ದೀನಿ, ತೆಗಿಲಿ ಅವ್ರು, ತೊಂದರೆ ಇಲ್ಲ. ನಾನು ಯಾವ ಕರೆ ಮಾಡಿದ್ರು ನಂದು ಇದು ಕೊಟ್ಟ ಮೇಲೆ ತೆಗಿಬೋದು. ಆಮೇಲೆ ಬನ್ನಿ ಅಂತಂದ್ರು, ಹೋಗಿದ್ದೀನಿ. ಆವಾಗ ಅವ್ರೇನು ಹೇಳಿದ್ರು, ಸರ್ ನಾನೊಂದು ಸಮಯ ಇದು ಪ್ರಜಾ TV ಮತ್ತು ಸಮಯ, ನಮ್ದು ಇನ್ನೊಂದು ಬಿಲ್ಡಿಂಗ್ ಬರ್ತಾ ಇದೆ, ಸಮಯ ಚಾನಲ್ಲು ಇನ್ನೊಂದು 2-3 ತಿಂಗಳಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಆಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ, ಹೇಳಿದ್ದು. ಆಮೇಲೆ ಪ್ರಜಾ TV ನಾನೇ ನಡೆಸ್ತಾ ಇದ್ದೀನಿ ಸರ್, ನಾನೇ ಮಾಲೀಕ ಅಂತ ಹೇಳಿದ್ರು. ಆಮೇಲೆ ರವಿನೂ ನನ್ನ ಫ್ರೆಂಡ್ ರವಿಗೆ ಕೇಳಿದೆ, ಇಲ್ಲ ಗುರು, ನಾನು 1 ವರ್ಷ ಕೊಟ್ಟಿದ್ದೆ, ವಾಪಸ್ ತಗೊಬಿಟ್ಟಿದ್ದೀನಿ, ಈಗಿಲ್ಲ ಅಂತಂದರು. ಇದು ಸತ್ಯ, ನಡೆದಿರೋ ಸತ್ಯ ಹೇಳಬೇಕು ಸರ್. ನೋಡಿ ಅಲ್ಲೇ ಕೂತ್ಕೊಂಡು, ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಒಂದು ಟೆಂಪಲ್ ಕಟ್ಟಬೇಕು ಅಂತಂದ್ರು. ನಮ್ಮ ಯಾರು ಶಿಲ್ಪಿ ಇದ್ದಾರಲ್ಲ ಅವರ ನಂಬರ್ನ ಅವ್ರಿಗೆ ನಾನು ಕೊಟ್ಟು, ಅವ್ರ ನಂಬರ್ ಇದೆ ಸರ್, ಅದು ಇದೆ, ಅವ್ರ ನಂಬರ್ನ ಕೊಟ್ಟು, ಸರ್ ತಗೊಳ್ಳಿ ಅಂತೇಳಿ. ನೋಡಿ 1 ವರ್ಷ 4 ತಿಂಗಳಲ್ಲಿ ಫಿನಿಷ್ ಮಾಡಿದ್ದಾರೆ ಸರ್. ಕಲ್ ಬಿಲ್ಡಿಂಗು ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಕಟ್ಟಿದ್ದೀನಿ. ನೋಡಿ ಅದ್ರ ಪೂರ್ತಿ ಫೋಟೋಸ್ ಮಾತ್ರ ಕೊಟ್ಟಿದ್ದೀನಿ. ಮತ್ತು ನಂದು ನೋಡಿ ಟೆಂಪಲ್ ಫೋಟೋ ಅಷ್ಟೇ, ಒಂದು ಸ್ಕೂಲ್ ಇನಾಗ್ರೇಷನ್ ಆಗಿರೋ ಫೋಟೋ. ಆ ಮನುಷ್ಯನ ಮೇಲೆ ನನಗೆ ಬೇಜಾರಾಗಿದ್ದೇನಪ್ಪ ಅಂತಂದರೆ, ನಾನು ಸ್ಕೂಲ್ ಕಟ್ಟಡ ಯಾವುದು ಕಟ್ತಾ ಇಲ್ಲ. ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೆ 5 ಕೋಟಿ ಕೇಳಿದ್ರು. ಟೆಂಪಲ್ ಇನಾಗ್ರೇಷನ್ ಇನ್ವಿಟೇಷನ್ ಕೊಟ್ಟಿದ್ದೀನಿ ಸರ್. ಅದಕ್ಕೆ ನೋಡಿ ಟೆಂಪಲ್ದು ಲೊಕೇಶನ್ ಕಳಿಸಿದ್ದೀನಿ, ನಾನೇ ಕಳಿಸಿರ್ತಕ್ಕಂಥದ್ದು. ಟೆಂಪಲ್ ಲೊಕೇಶನ್ ಬೇರೆ ಇನ್ಯಾವುದೂ ಅಲ್ಲ, ಅದನ್ನು ಕಳಿಸಿದ್ದೀನಿ, ಅದು ಇದೆ, ಯಾವುದು ಡೆಲೀಟ್ ಆಗಿಲ್ಲ. ಆಮೇಲೆ ಆ FIR ಅಲ್ಲಿ ನೋಡಿ ನೀವು, ಕಂಪ್ಲೇಂಟಲ್ಲಿ 30ನೇ ತಾರೀಕು, 6ನೇ ತಾರೀಕು ಮತ್ತು 11ನೇ ತಾರೀಕು ಅವ್ರು ಹೇಳಿದ್ದಾರೆ, ರಮೇಶ್ ಗೌಡರು ನನಗೆ 55 ಕೋಟಿ ರೂಪಾಯಿ ಕೇಳಿದ್ರು, 50 ಕೋಟಿ ನಾಯಕರು, 5 ಕೋಟಿ ರಮೇಶ್ ಗೌಡ ಕೇಳ್ದ ಅಂತ ಹೇಳ್ತಾರೆ. ಎಂಥ ಹಸಿ ಸುಳ್ಳು ಅಂತಂದರೆ, ಎಂಥ ಒಂದು ಸರ್, ನಿಜವಾಗ್ಲೂ ನಾಚಿಕೆ ಆಗಬೇಕು. ನೋಡಿ ಮೆಸೇಜ್ ಚಾಟ್ ಮಾಡ್ದಂತ ನೋಡಿ, ನಾನು ಹೇಳಿದ್ದೀನಿ
ಟೆಂಪಲ್ದು ಇದು ಕಳಿಸಿ ನೋಡಿ, ಕಳಿಸಿದ್ದೀನಿ. 13th ಇನಾಗ್ರೇಷನ್, ಟೆಂಪಲ್ 13th ಇನಾಗ್ರೇಷನ್ ಕಮ್ ಅಂತ ಕಳಿಸಿದ್ದೀನಿ. ಆಗೋಯ್ತು. ಅದಕ್ಕೆ ನೋಡಿ ಸರ್, ಅಡ್ವರ್ಟೈಸ್ಮೆಂಟ್ಗೆ ನಾನು ಇದು ಕಳಿಸಿದ್ದೀನಿ, ದೇವಸ್ಥಾನದ್ದು ಇನ್ವಿಟೇಷನ್ ಕಳಿಸಿದ್ದೀನಿ ನೋಡಿ. ಇದು 55 ಕೋಟಿ ಕೇಳಿರೋದಲ್ಲ ನೋಡಿ. ಅದಾದಮೇಲೆ ಸರ್ ನೋಡಿ, ಅದಾದಮೇಲೆ ವೆಡ್ನೆಸ್ಡೇ 11 ಸೆಪ್ಟೆಂಬರ್ ಒಂದೇ ಒಂದು ಮೆಸೇಜ್ ಡೆಲೀಟ್ ಆಗಿಲ್ಲ. ಅವ್ರು ಕಳಿಸ್ತಾರೆ ನೋಡಿ, ಇದ್ರದ್ದು ಅಡ್ವರ್ಟೈಸ್ಮೆಂಟಿಗೆ ನಾನು ಹೇಳ್ತೀನಿ, ಫೋನ್ ಮಾಡಿದ್ದೀನಿ ನೋಡಿ ಸಮಯ ಇದು. ಸರ್ ಕಾಲಿಂಗ್ ಬ್ಯಾಕ್ ಸರ್ ಪ್ಲೀಸ್, ಅವ್ರು ಕಳಿಸಿರೋದು ಕಾಲಿಂಗ್ ಬ್ಯಾಕ್ ಪ್ಲೀಸ್ ಸರ್, ಹೈಕೋರ್ಟ್ ಇನ್ ಹಿಯರಿಂಗ್ ಸರ್ ಅಂತ ಕಳಿಸಿದ್ದಾರೆ. ಓಕೆ ಅಂತ ಹಾಕ್ಬಿಟ್ಟಿದ್ದೀನಿ. ಇಷ್ಟೇ ನನಗೂ ಅವರು ಕಾನ್ವರ್ಸೇಷನ್ ನಡೆದಿರ್ತಕ್ಕಂಥದ್ದು. ಇದು ಬಿಟ್ಟರೆ ಯಾವುದೋ ಹೇಳಿದಾರಲ್ಲ, ಯಾವುದೋ ಮನೆ ಹಾಳು ಮಾಡಿರೋ ಕೆಲಸ ಇರಲಿ, ನಾನು ಈ ಪಕ್ಷದಲ್ಲಿ 1998-99 ಅಕ್ಟೋಬರ್ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನರಲ್ ಸೆಕ್ರೆಟರಿ ಆಗಿ ಯಲಹಂಕ ಕ್ಷೇತ್ರದ ಮುದ್ರಂಗೇಗೌಡರು ಅಂತ ಅಧ್ಯಕ್ಷರು, ಆವತ್ತಿಂದ ಇವತ್ತವರೆಗೂ ಈ ಪಕ್ಷದಲ್ಲಿ ಭಾಳ ಸಕ್ರಿಯವಾಗಿ ಎಷ್ಟೋ ಬೇಕಾದಷ್ಟು ಚುನಾವಣೆಗಳು ಬಂದಿದೆ. ಯಾವ ಚುನಾವಣೆಯಲ್ಲೂ ಯಾವನ್ನು ಹೋಗಿ ನಾನು ಆಗ ಅಕಸ್ಮಾತ್ ಕುಮಾರಣ್ಣವ್ರು ದುಡ್ಡು ಕೇಳ್ತಾವ್ರಂತಾಗಲಿ ಅಥವಾ ಪಕ್ಷದ ಚುನಾವಣೆ ಬಂದಿದೆ ದುಡ್ಡು ಕೊಡಿ ಅಂತಾಗಲಿ ಯಾವತ್ತು ಯಾವನ್ನು ಮನೆ ಬಾಗಿಲಿಗೆ ಹೋಗಿ ದುಡ್ಡು ಕೇಳಿದ್ದ ಹಿಸ್ಟ್ರಿ ಇಲ್ಲ. ಇದನ್ನೆಲ್ಲ ಏನು ಮುಚ್ಚಿಡೋದಕ್ಕೂ ಆಗೋದಿಲ್ಲ. ಇದ್ದರೆ ಬಂದೇ ಬರ್ತದೆ ಹೊರಗಡೆ. ಅರ್ಥ ಆಯ್ತಲ್ಲ ಸರ್? ಇದು ಒಂದು ಭಾಗ. ಇನ್ನೊಂದು ತಮ್ಗೆ ಹೇಳ್ತೀನಿ ಸರ್, ಏನು ಹೇಳ್ತಾರೆ ಮನುಷ್ಯ, ನನ್ನ ಫೋನಲ್ಲಿ ನಾನು ಓದ್ನಂತೆ ಮನೆಗೆ, ನನ್ನ ಫೋನಲ್ಲಿ ಕುಮಾರಣ್ಣ ಕೇಳಿದ್ರಂತೆ 50 ಕೋಟಿ ರೂಪಾಯಿ, ಅವ್ರು ಕೇಳಿದ್ರು 5 ಕೋಟಿ ರೂಪಾಯಿ ಟೆಂಪಲ್ಗೆ. ಇನ್ನೊಂದು ತಮಗೆಲ್ಲ ಮಾಧ್ಯಮದ ಸ್ನೇಹಿತರಿಗೆ, ಸರ್ ಟೆಂಪಲ್ ಇನಾಗ್ರೇಷನ್ ಇನ್ವಿಟೇಷನ್ ಕೊಟ್ಟರೆ, ನಾನು ಇನಾಗ್ರೇಷನ್ ಆಗಿರ್ತಕ್ಕಂಥ ಫೋಟೋ ಕಳಿಸಿದ್ರೆ ಅಡ್ವರ್ಟೈಸ್ಮೆಂಟ್ಗೆ, ಅದಕ್ಕೆ ಯಾವನ ಇನಾಗ್ರೇಷನ್ಗೆ ಹೋದಾಗ 5 ಕೋಟಿ ಟೆಂಪಲ್ಗೆ ಕೇಳ್ತಾರಾ? ಆಮೇಲೆ ಸರ್ ಇವಾಗ ದಸರಾ ನಡೀತಾ ಇದೆ, ತಾಯಿ ಚಾಮುಂಡೇಶ್ವರಿ 9 ದಿನಗಳ ಕಾಲ. ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಫಸ್ಟೇ ಆ ತಾಯಿ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನಗೂ ಅವನಿಗೂ ಯಾವುದೇ ಒಂದು ಸಣ್ಣ ಒಂದೇ ₹1 2021ರಿಂದ ಇವತ್ತವರೆಗೂ ಯಾವುದೇ ನನಗೂ ಅವನಿಗೂ ಸಂಬಂಧ ಇಲ್ಲ. ದುಡ್ಡು ಕಾಸಿನ ವಿಚಾರದಲ್ಲಾಗಲಿ ಅಥವಾ ಲ್ಯಾಂಡ್ ವ್ಯವಹಾರದಲ್ಲಾಗಲಿ ಅಥವಾ ಇನ್ಯಾವುದೇ ವಿಚಾರದಲ್ಲಾಗಲಿ ಅವ್ರ ಮನೆಗೆ ಕರೆದಿದ್ರು, ಹೋಗಿದ್ದೀನಿ, ಪಾಪ ಬಂದಿದ್ದೀನಿ. ಇಷ್ಟು ಬಿಟ್ಟರೆ ನಾನು ಇನ್ಯಾವುದೂ ಇಂಥ ಮನೆಯಾಳ ಕೆಲಸ ಮಾಡೋದಾಗಲಿ, ಕಂಡೋರ ಆಸ್ತಿಗೆ ಬೇಲಿ ಹಾಕಿರೋದಾಗಲಿ, ಅಥವಾ ನಾನೊಂದು ಪಕ್ಷದಲ್ಲಿದ್ದೀನಿ, ವಿಧಾನ ಪರಿಷತ್ ಸದಸ್ಯ ಆಗಿದ್ದೆ ಅಂತೇಳ್ಬಿಟ್ಟು ನಾನು ಯಾವುದೋ ಹೋಗಿ ಸರ್ಕಾರಿ ಜಾಗ ಹೊಡೆದಿರೋದಾಗಲಿ ಯಾವುದು ನನ್ನ ಹಿಸ್ಟ್ರಿ ಇಲ್ಲ. ನನ್ನ ಮೇಲೆ ಯಾವುದು ಒಂದೇ ಒಂದು ಕಂಪ್ಲೇಂಟು ಸಹ ಇಲ್ಲ. ಇದುವರೆಗೂ ಸಹ ನನ್ನ ಮೇಲೆ ಯಾವುದು ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ನಿಮಗೆಲ್ಲ ಗೊತ್ತಿದ್ದು ಅದನ್ನು ಹೇಳಿದ್ದೀನಿ. ಹಿಂದೆ ನನ್ನ ಮೇಲೆ ಯಾವನೋ ಎಲೆಕ್ಷನ್ ನಡೆಯೋಂಥ ಸಂದರ್ಭದಲ್ಲಿ ಯಾವನೋ ಹೋಗಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು, ಗನ್ನಿಟ್ಟೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟು. ನಾನು ಕನಕಪುರದಲ್ಲಿ ಇರ್ತೀನಿ, ಇದೇ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಸರ್ ಕ್ಯಾಕ್ರಿಸಿ ಮುಖಕ್ಕೆ ಹೋಗ್ದಿರ್ತಕ್ಕಂಥದ್ದು ಇದೆ. ಏಯ್ ಅವ್ರ ಟವರ್ ಲೊಕೇಶನ್ ಅಲ್ಲಿದೆ, ನಿಮ್ಮ ಮನೆಗೆ ಬಂದು ಗನ್ನಿಟ್ಟ ಅಂತ ಹೇಳ್ತೀಯಾ? ಆಮೇಲೆ ಇನ್ನೊಂದು ಸತಿ ಇನ್ನೊಬ್ರು ಅದೇ ಪ್ರಯೋಗ ಮಾಡಿದ್ದ. ನಾನು ಡೆಪಾಸಿಟ್ ಮಾಡಿದ್ದೀನಿ ನನ್ನ ಹತ್ರ ಇರ್ತಕ್ಕಂಥ ಗನ್ನನ್ನು, ಯಾವುದೋ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಎಲೆಕ್ಷನ್ಗೆ. ನಾನು ಡೆಲ್ಲಿಲಿ ಇರ್ತೀನಿ, ಇಲ್ಲೋಗಿ ನಾನು ಕಂಪ್ಲೇಂಟ್ ಕೊಡ್ತಾರೆ, ರಮೇಶ್ ಗೌಡ ಬಂದು ಗನ್ನಿಟ್ಟ ಅಂತ ಹೇಳ್ಬಿಟ್ಟು. ಅದು ಫಾಲ್ಸ್ ಅಂತ ಹೇಳಿ ಪ್ರೂವ್ ಆಯಿತು. ನಾವು ಕೊಟ್ಟರೆ ಕಂಪ್ಲೇಂಟ್ ಚಾರ್ಜ್ ಶೀಟ್ ಆಗಿದೆ, ಅವ್ರು ಕೊಟ್ಟಿರ್ತಕ್ಕಂಥದ್ದು ಆವತ್ತೇ ಜಸ್ಟ್ 15 ಡೇಸಲ್ಲಿ ಅಲ್ಲೇ ಇದೆ ಆಗಿದೆ. ಈ ಥರದ್ದು ನನ್ನ ಮೇಲೆ 2 ಫಾಲ್ಸ್ ಕಂಪ್ಲೇಂಟ್ ಅವಾಗೇನು ಕೊಟ್ಟಿದ್ರು, ಇದು 3ನೇ ಕಂಪ್ಲೇಂಟು ಈ ಮನುಷ್ಯ ಕೊಟ್ಟಿದ್ದಾನೆ. ಏನೋ ನಾನು ಬಂದು ಕೇಳಿಬಿಟ್ಟೆ ಅಂತೇಳಿ. ಸರ್ ಅವ್ನ ಮನೆ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಇದು ನಾವು ಆಗಿರೋದು 2.5 ತಿಂಗಳು. ಅವ್ನು ಆವತ್ತೇ ಕಂಪ್ಲೇಂಟ್ ಕೊಡಬೇಕಾಯ್ತು ಅಂಥದ್ದು ಅಲ್ಕ ಕೆಲಸ ಮಾಡಿದರೆ. ಅವ್ರು ಕಂಪ್ಲೇಂಟ್ ಕೊಟ್ಟಲ್ಲ ಅಂತೇಳಿ ಅವತ್ತೇನು ನಡೆದಿತ್ತು, ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಕಂಪ್ಲೇಂಟ್ನ ನಿನ್ನೆ ಪೊಲೀಸವ್ರ ಸಮ್ಮುಖದಲ್ಲೇ ನಾನು ಹೇಳಿದೆ, ಇದನ್ನು ದಯಮಾಡಿ ನೀವು ತೊಗೊಂಡ್ಲೇಬೇಕು. ನಾನು ಫೋನ್ ಸೀಸ್ ಮಾಡಿ, ನಾನೇನು ಇವತ್ತು ಹೊಸ ಫೋನ್ ಯಾವುದು ಡಿಲೀಟ್ ಮಾಡಿ ಕೊಡ್ತಾ ಇಲ್ಲ, 4 ವರ್ಷದಿಂದ ನನ್ನ ಫೋನ್ ಇದೆ, ಇದನ್ನು ಮಾಡಬೇಕು ಅಂತೇಳಿ. ಯಾಕಂದರೆ ಇದಾಗಬೇಕು ಸರ್, ನಾನು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಇದಾಗಬೇಕು. ಯಾಕೆ ಅಂತಂದರೆ ಯಾವನ ಮೇಲೆ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದಾ? ನಾಳೆ ಬೆಳಗ್ಗೆ ನಾನು ಹೋಗ್ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಯಾವುದೋ ಸರ್ ನಾವು ಹೋಗ್ಬೋದು ನಾವು ಇವಾಗ ಅಲ್ಲಿ ಸೆಷನ್ ಒಳಗಡೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬರು ಮಂತ್ರಿ ಇರ್ತಾರೆ, ನಾನು ಹೋಗ್ತೀನಿ, ನಾನು ಅವರು ಮಾತಾಡ್ಕೊಂಡು ಕೂತಿರ್ತೀರಿ. ನನಗೆ ಹೋಗ್ಬಿಟ್ಟು ಸರ್ ಇವರು ನನ್ನ ಜೊತೆ ಮಾತಾಡಿದ್ರು, CCTV ಫುಟೇಜಸ್ ಎಲ್ಲ ಇರುತ್ತೆ, ಅವರು ನನ್ನನ್ನು 50 ಕೋಟಿ ಕೇಳ್ಬಿಟ್ರು ಸರ್ ಅಂತ ಹೇಳ್ಬಿಟ್ರೆ ಕೇಸ್ ರಿಜಿಸ್ಟರ್ ಮಾಡ್ತಾರಾ? ಮಾಡಿಬಿಡ್ತಾರಾ ಸರ್? ಏನು ಮಾನ ಮರ್ಯಾದೆ ಇದೆಯಾ ಸರ್? ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಏನಾದರೂ ಒಂದು ಮಾಡಲಿ, ಸತ್ಯಾಂಶ ಇದ್ದರೆ, ಒಂದು ಸಣ್ಣ ಸೂಜಿ ಮನೆಯಷ್ಟು ಸತ್ಯಾಂಶ ಇದ್ದರೆ ಮಾಡಲಿ ಸರ್. ಇದು ಒಂದು ಭಾಗ. ಇನ್ನೊಂದು ಹೇಳ್ತೀನಿ ನೋಡಿ,
ಈ ಮನುಷ್ಯನ ಹಿಸ್ಟ್ರಿ ಸರ್ ಸತ್ವಾಗಲೂ ನಾನು ಇವತ್ತವರೆಗೂ ಅವನು ಒಬ್ಬ ಚಾನಲ್ ಓನರು ಅಂತ ಅಷ್ಟೇ ನಾನು ತಿಳ್ಕೊಂಡಿದ್ದೆ. ಇನ್ನೊಂದು ಚಾನಲಲ್ಲಿ ಬಂತು, ನಾನೇನು ಅದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನನಗೂ ಒಂದು ಖಾಸಗಿ ಚಾನಲ್ ವ್ಯಕ್ತಿಗೂ ಈಗಾಗಲೇ ನ್ಯಾಯಾಲಯದಲ್ಲಿ ಕೇಸ್ಗಳು ನಡೀತಾ ಇದೆ. ಸುಮಾರು 10ರಿಂದ 11 ಕೇಸ್ ಹಾಕಿದ್ದೀನಿ. ಅವ್ರಿಗೂ ನನಗೂ ನಡೀತಾ ಇದೆ. ಆ್ಯಕ್ಚುಲಿ ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮ ಮಾಜಿ ಅಡ್ವೊಕೇಟ್ ಜನರಲ್ ಅವ್ರ ಹತ್ರ, ಅವರೇ ನಮ್ಮ ಅಡ್ವೊಕೇಟು, ನಾನು ಹೇಳಿದ್ದೀನಿ ಹಿಂಗಿದೆ ಅಂತ. ಅದು ಸಹ ಕಂಟೆಂಪ್ಟು. ನಾನು ಕಾನೂನು ಪ್ರಕಾರ ಹೇಳ್ತೀನಿ. ಅವ್ರ ಮೇಲೆ ನಾನೇನು ಏಕವಚನದಲ್ಲಿ ಮಾತನಾಡ್ಬೋದು, ನಾನು ಮಾತಾಡೋಕ್ಕೆ ಹೋಗಲ್ಲ. ಪತ್ರಿಕೋದ್ಯಮದಲ್ಲಿ ಇದು ಭಾಳ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಇವತ್ತು ಯಾವನ ಸಮಯ TV ಚಾನಲ್ ಅಂತಾನಲ್ಲ, ಎಲ್ಲ ಫ್ರಾಡ್ಗಳೆಲ್ಲ ಒಂದೊಂದು ಚಾನಲ್ ಮಾಡ್ಕೊಂಬಿಟ್ರೆ ಹೆಂಗೆ ಸ್ವಾಮಿ? ಇವನೊಬ್ಬ ಫ್ರಾಡು ಅಂತ ನನಗೆ ಇವಾಗೆ ಗೊತ್ತಾಗಿದ್ದು, ನಂಗೆ ಗೊತ್ತಿರಲಿಲ್ಲ. ಬೇಕಾದ್ರೆ ನನ್ನ ಫೋನು 5 ವರ್ಷದಿಂದಿದೆ, ನಾನು ಅವನ ಹತ್ರ ಮಾತಾಡೋದು ತೆಗೆದುಬಿಡ್ಲಿ, ಒಂದು 5-6 ಬಾರಿ ಮಾತಾಡಿರ್ಬೋದು ಅಷ್ಟೇ. ಇವನು ಒಬ್ಬ ಇವಾಗ ಸಮಯ TV ಚಾನಲ್ಲು, ನಮ್ಮ ಸಮಯ TV ನಮ್ಮ ಪ್ರಜಾ TV ನಾನೇ ತಗೊಂಡಿದ್ದೀನಿ ಅಂತಾನೆ. ಇವನು ನೋಡಿದ್ರೆ ಕ್ರಿಮಿನಲ್ಲು. ಮಾಡಲಿ, ಅವನು ನ್ಯಾಯಾಲಯದಲ್ಲಿ ಹೋಗಿ ನನ್ನ ಮೇಲೆ ನಾನೇನು ಸರ್, ನಾನು ಇವತ್ತೇನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಪ್ರತಿಯೊಂದು ವರ್ಡ್ಗೂ ನಾನೇ ಜವಾಬ್ದಾರಿ. ನಾನೇನು ಅವನ ಮೇಲೆ ಮಾಡ್ತಾ ಇದ್ದೀನಿ ಅಲಿಗೇಷನ್ ಅಲ್ಲ, ಏನು ಸತ್ಯ ಇದೆ ಅದು ಹೇಳ್ತಾ ಇದ್ದೀನಿ. ಹೇಳ್ದ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾನೆ ಮಹಾನ್ ಭಾವ. ಏನು ಹೇಳಿದ್ದಾನೆ, ನನ್ನ ಮೇಲೆ 2 ಕಂಪ್ಲೇಂಟ್ ಇಲ್ಲ ಅಂತ ಹೇಳವನೆ. ಮಿಸ್ಟರ್ ವಿಜಯ್ ಟಾಟಾ ಅಲ್ಲ ಅವನು, ವಿಜಯ್ ತಾತ. ನೋಡಿ 2006, 7, 8ರಲ್ಲಿ ಯುರೋಪಿಯನ್ ಟೌನ್ಶಿಪ್ ಅಂತೇಳಿ ಮಾಡ್ತಾನೆ ಸರ್. ಇದೆಲ್ಲ ನಿನ್ನೆಯಿಂದ ಕೊಟ್ಟಿರ್ತಕ್ಕಂಥ ದಾಖಲೆ. ಇಷ್ಟು FIRs ನನ್ನ ಹತ್ರ ಇದೆ, ನಿಮಗೆ ಕೊಡ್ತೀನಿ. ಎಲ್ಲ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೀವಿ, ತುಂಬ ಇದೆ, ಕೊಡ್ತೀನಿ. ಇದರಲ್ಲಿ ಒಂದೇ ಒಂದು ಫಾಲ್ಸ್ ಇಲ್ಲ, ಎಲ್ಲ ಪ್ರತಿಯೊಂದು ಇದೆ. 2006, 7 ಯುರೋಪಿಯನ್ ಟೌನ್ಶಿಪ್ಪು, KR ಪ್ರಮೋಳಿ, ಬಿದ್ರಳ್ಳಿ ತಾಲೂಕು, 250 ಎಕರೆಯಲ್ಲಿ ನಾನು ಲೇಔಟ್ ಮಾಡ್ತೀನಿ ಅಂತ ಹೇಳ್ತಾನೆ ಆ ಮನುಷ್ಯ. 250 ಎಕರೆ 30-40 ಸೈಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಹೆಲಿಕಾಪ್ಟ್ರಲ್ಲಿ ತರಿಸ್ಬಿಟ್ಟು 2 ಹೆಲಿಕಾಪ್ಟ್ರಲ್ಲಿ ಹೂವು ಎಲ್ಲ ಹಾಕಿ ಒಂದು ಇನಾಗ್ರೇಷನ್ ಮಾಡ್ತಾನೆ. ಇನಾಗ್ರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಸರ್, ಆವತ್ತೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಒಂದು ನೋಟಿಫಿಕೇಶನ್ ಕೊಡ್ತಾರೆ, ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇವನ್ಯಾವನ ಫ್ರಾಡು, ಇದು ಜಾಗ ಇಲ್ಲಿಲ್ಲ, ಇವಂದು ಇರೋದು ಬರೀ 2 ಎಕರೆನ 3 ಎಕರೆನ, ಇದಕ್ಕೆ ಜನ ಯಾರು ಮರಳಾಗಬಾರ್ದು ಅಂತೇಳಿ ಅದು ಕೊಡ್ತೀನಿ, ದಾಖಲೆ ಇದೆ, ಎಲ್ಲ ಪ್ರತಿಯೊಂದು ನಿಮಗೆ ಶೇರ್ ಮಾಡ್ತೀನಿ. BDOದವ್ರು ಒಂದು ನೋಟಿಫಿಕೇಶನ್ ಕೊಡ್ತಾರೆ ಇವನ ಮೇಲೆ. ಇದಾಯಿತು. ಇದಾದಮೇಲೆ ಸರ್ BDOದವ್ರು ಕೌಂಟ್ರ್ ಮಾಡಾಯಿತು. 250 ಎಕರೆನೂ ಇಲ್ಲ, 25 ಸೈಟು ಇಲ್ಲ, ಎಂಥದ್ದು ಇಲ್ಲ. ಆಮೇಲೆ 2009ರಲ್ಲಿ ಸರ್ ದೇವನಹಳ್ಳಿಯಲ್ಲಿ 3 ಎಕರೆ ಅಪಾರ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾನೆ, ಒಂದು ಜಾಹೀರಾತು ಕೊಡ್ತಾನೆ. ಅದರಲ್ಲಿ ಏನು ಮಾಡ್ತಾನೆ ಗೊತ್ತಾ, ಒಂದು 3 ಜನ ಫಸ್ಟು ಯಾರು ಬುಕ್ ಮಾಡ್ತಾರೆ ಅವ್ರಿಗೆ ಒಂದು C200 ಬೆನ್ಸ್ ಕಾರ್ ಕೊಡ್ತೀನಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಇದೆ, ಎಲ್ಲ ಅವನೇ ಕೊಟ್ಟಿರ್ತಕ್ಕಂಥದ್ದು ಇದೆ. ಆಮೇಲೆ ಆ 3 ಜನ ಅವನೇ ಯಾರೋ ಏನು ಮಾಡ್ತಾನೆ ಗೊತ್ತಾ, ಯಾರು ಬುಕ್ ಮಾಡ್ತಾರೆ ಇವನು ಗೊತ್ತಿರೋ ಅವ್ನ ಕಡೆಯಿಂದನೇ ಬುಕ್ ಮಾಡಿಸಿರ್ತಾನೆ, ಅವ್ರು ಕೊಟ್ಟಂಗೆ ಡ್ರಾಮಾ ಮಾಡ್ತಾನೆ. ಅದಾದಮೇಲೆ ಯಾರಿಗೂ ಅಲ್ಲಿ ಅಪಾರ್ಟ್ಮೆಂಟು ಮಾಡಲ್ಲ, ಎಂಥದ್ದು ಮಾಡಲ್ಲ, ಇವನೇ ಯಾವುದೋ ಒಂದು ಗೊತ್ತಿರೋರ ಕಡೆಯಿಂದ ಹೋಗ್ತಾನೆ, ಒಂದು ಕೇಸ್ ಹಾಕ್ಸ್ತಾನೆ. ಸರ್ ಇದು ವೆರಿ ಇಂಪಾರ್ಟೆಂಟು. ಇವನ ಮೇಲೆ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಕೊನೆಯಲ್ಲಿ ಹೇಳ್ತೀನಿ. ತಾವು ಮಾಧ್ಯಮದ ಸ್ನೇಹಿತರು ಎಷ್ಟು ಜನಕ್ಕೆ ಅವನು ಚೀಟ್ ಮಾಡಿದ್ದಾನೆ, ಎಷ್ಟು ಜನರು ಮನೆ ಹಾಳು ಮಾಡಿದ್ದಾನೆ, ಎಷ್ಟು ಜನರು ಬಡವರು ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ತಮಗೆ ಗೊತ್ತಾಗಬೇಕು, ತಮ್ಮ ಮುಖಾಂತರ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು, ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಸಹ ಗೊತ್ತಾಗಬೇಕು ನಾವು ಎಂಥ ನೀಚಿನ ಕೈಲಿ ಕಂಪ್ಲೇಂಟ್ ಕೊಡ್ಸಿದ್ದೀವಿ, ಇವನು ಎಂಥ ಮನೆ ಹಾಳು ಮಾಡ್ತಾನೆ, ಇವನು ಎಂಥ ನೀಚ ಇದ್ದಾನೆ ಅಂತ ತಮಗೆ ಗೊತ್ತಾಗಬೇಕು. ಆಮೇಲೆ ಅದಾಯಿತು. ಇವನು ಗೊತ್ತಿರೋ ಹತ್ರ ಕೋರ್ಟಲ್ಲಿ ಕೇಸ್ ಹಾಕ್ಸಿ ಸ್ಟೇ ತರಿಸ್ತಾನೆ, ಆ ಜಾಗದ ಮೇಲೆ ಕೇಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಆಯಿತು, ಅದೊಂದಿರಲಿ. ದೇವನಹಳ್ಳಿ ಮತ್ತು ಚಿಕ್ಕಜಾಲ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಒಂದು ಮೇಲೆ ಎಲ್ಲ ಜನ ಕಂಪ್ಲೇಂಟ್ ಕೊಡ್ತಾರೆ. 2010ರಲ್ಲಿ ಸರ್ ಮತ್ತೆ ಆರೆಂಜ್ ಎಲೆಕ್ಟ್ರಾನಿಕ್ಸ್ TV ಶೋರೂಮ್ ಅಂತ ಹೇಳ್ಬಿಟ್ಟು ಭಾಳ ನಮ್ಮ ಎಲ್ಲಿ ರಾಮಮೂರ್ತಿ ನಗರ ASR ಚೌಟ್ರಿ ಜಂಕ್ಷನಲ್ಲಿ ಮಾಡ್ತಾನೆ ಮಹಾನ್ ಭಾವ. ಒಂದೇ ವರ್ಷ ಗೊತ್ತಲ್ಲ ಸ್ಕೀಮ್ಗಳು, ಅದನ್ನು ಒಂದೇ ವರ್ಷದಲ್ಲಿ ಮುಗಿಸ್ತಾನೆ. ಅದಾಯಿತು. 2011ರಲ್ಲಿ ಆರೆಂಜ್ ಟ್ರಾವೆಲ್ಸ್ ಅಂತ ಮಾಡ್ತಾನೆ ಮಹಾನ್ ಭಾವ. ಆರೆಂಜ್ ಟ್ರಾವೆಲ್ಸ್ ಅದು ಒಂದೇ ವರ್ಷ. ಅದರಲ್ಲಿ 12,000 ರೂಪಾಯಿಗೆ ನಾನು ನಿಮಗೆ ಟಿಕೆಟ್ ಕೊಡ್ತೀನಿ ಬ್ಯಾಂಕ್ ಅಕ್ಕಗೆ ಅಂತ ಹೇಳ್ಬಿಡ್ತಾನೆ. ಬುಕ್ ಮಾಡಿ 12,000 ರೂಪಾಯಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ. ಅದು ಒಂದೇ ವರ್ಷದಲ್ಲಿ ಮುಗಿಸ್ತಾನೆ. ಅರ್ಥ ಆಯ್ತಲ್ಲ ಸರ್? ಸರ್ ಇದು ಹಿಸ್ಟ್ರಿ ಭಾಳ ಇದೆ, ನಿಮಗೆ ಡೀಟೇಲ್ ಕಳಿಸ್ತೀನಿ. ಆಮೇಲೆ 2011ರಲ್ಲಿ ಆರೆಂಜ್ ಸೋಫಾಸ್ ಅಂತ ಮಾಡ್ತಾನೆ. ಆರೆಂಜ್ ಸೋಫಾಸ್ ಇವನು. ಅದರಲ್ಲಿ ಏನು ಹೇಳ್ತಾನೆ ಸ್ವಾಮಿ, ಒಂದು ಸರ್ ಅದನ್ನ ಹೇಳ್ತೀನಿ, ಇದು ಹೇಳ್ಬಿಟ್ಟು ಸರ್ ಅದನ್ನ ಹೇಳ್ತೀನಿ ಸರ್. ಇದನ್ನು ಸರ್ ಅಲ್ಲ,
ಸರ್ ಇದನ್ನು ಸರ್ ಅದಕ್ಕೇನೆ ಅದನ್ನು ಇದು ಆರ್ಡ್ರಲ್ಲಿ ಬರ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ಬಿಡ್ತೀನಿ 140 ಕೇಸು ಸರ್. ಅಲ್ಲ ಹೇಳ್ಬಿಡ್ತೀನಿ ಸರ್, ನಿಮ್ಗೆ ಹೇಳ್ಬಿಡ್ತೀನಿ. ಅದಕ್ಕೇನೆ ನಿಮ್ಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂತಲೇ ನಾನು ಇದನ್ನು ಹೇಳ್ತೀನಿ. ಈ ಕೇಸ್ ಏನಾಗಿದೆ ಅಂತಲೂ ಹೇಳ್ತೀನಿ ತಮಗೆ. ಸರ್ ಇದಾಯಿತು. ಆಮೇಲೆ 2006 ಇಂಚ್ ಸೋಫಾಸ್ ಅಂತ ಮಾಡ್ತಾನೆ ಸರ್. ಇದರಲ್ಲಿ ಏನು ಮಾಡ್ತಾನೆ ಗೊತ್ತಾ, ಫಸ್ಟು ಯಾರು ಒಂದು ಸೊಟ್ಟು ಸೋಫಾ ಸೀಟ್ ತೊಗೊತಾರೆ, ಒಂದು ದೊಡ್ಡ ಮನೆಗೆ ಒಂದು ಸೊಟ್ಟು ಸೋಫಾ ತೊಗೊಂಡ್ರೆ ಇದನ್ನು ಶಿರಾ ಹತ್ರ ಬುಕ್ಕಾಪಟ್ಟಣ ಅಲ್ಲಿ ಒಂದು ಸೈಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಶಿರಾ ಹತ್ರ ಬುಕ್ಕಾಪಟ್ಟಣ ಸರ್. ಇದೆಲ್ಲನೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಮಹಾನ್ ಭಾವ. ಅಲ್ಲಿ ಇದು ಯಾರು ಫಸ್ಟ್ 3 ಜನಕ್ಕೆ ಅದು ಕೊಡ್ತೀನಿ ಅಂತ ಹೇಳ್ತಾನೆ. ಅದಾಯ್ತಾ. ಆಮೇಲೆ ದೇವನಹಳ್ಳಿ ಆಕಾಶ್ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಲ್ಯಾಂಡ್ ಮಾಡ್ತಾನೆ. ಅದನ್ನು ಒಂದು ಲ್ಯಾಂಡನ್ನ 2-3 ಜನಕ್ಕೆ ಮಾರ್ತಾನೆ. ಅದು ಎಲ್ಲ ಕೋರ್ಟಲ್ಲಿ ಅದು ಎಲ್ಲ ಕೇಸ್ಗಳು ಹಾಕಿದ್ದಾನೆ. ಇದಾಯ್ತಲ್ಲ ಸರ್. ಇದೆಲ್ಲ ಆದಮೇಲೆ ಆನೇಕಲ್ ಹತ್ರ 500 ಅಪಾರ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 22 ಲಕ್ಷ ರೂಪಾಯಿಗೆ ನಾನು ಅಪಾರ್ಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ. ಅಲ್ಲಿ ಅದನ್ನು ಮಾಡಲ್ಲ. ಅಲ್ಲಿ ಮತ್ತೆ ಅಲ್ಲಿ ಅದೆಲ್ಲ ಮಾಡಿದಾದ್ಮೇಲೆ 3 ವರ್ಷ ಅಬ್ಸ್ಕ್ಯಾಂಡಿಂಗ್ ಆಗೋತಾನೆ ಮನುಷ್ಯ. 3 ವರ್ಷ ಅಬ್ಸ್ಕ್ಯಾಂಡಿಂಗು. ಇವ್ದು ಇನ್ನೊಂದಿದೆ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಅಯ್ಯೋ ಇವನೇನು ನಾನು ಇಂಥ ನೀಚ್ ಬಡ್ಡಿ ಮಗನ ಸಹವಾಸ ಮಾಡಿದ್ನಲ್ಲ ಅಂತ ಅನ್ಸ್ಬಿಡ್ತು. ಇವೆಲ್ಲ ನೋಡ್ಬಿಟ್ಟು ಇವ್ನು ಇಂಥವ್ನ ಯಾಕಪ್ಪ ಕರ್ಕೊಂಬಂದು ನನ್ನ ಪರಿಚಯ ಮಾಡಿದೆ, ಇವನೇ ಪುಣ್ಯಾತ್ಮ ಅಂತ. ನನ್ನ ಫ್ರೆಂಡ್ಗೂ ಹೇಳಿದೆ, ದಯವಿಟ್ಟು ಅವ್ನು ಸಹವಾಸ ಮಾಡಬೇಡ, ಒಳ್ಳೆ ನನ್ನ ಮಗ ಅಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಬಂದು ನಿಮಗೆಲ್ಲ ಗೊತ್ತು, ಮಾಧ್ಯಮ ಸ್ನೇಹಿತರು ಒಂದು ಸಮಯ ಟಿ ವಿ ಅಂತ ಮಾಡ್ದ. ಆ ಸಮಯ ಟಿ ವಿ ಮಾಡಿಬಿಟ್ಟು ಆಂಬಿಡೆಂಟ್ ಕಂಪ್ನಿ ಅಂತ ಒಂದು ಇತ್ತಲ್ಲ ಸರ್, ಆಂಬಿಡೆಂಟ್ ಕಂಪ್ನಿ ಏನು ಇವರ ಹೆಸರು, ಬಂದು ಒಂದು ಸಮಯ ಟಿ ವಿ ನ್ಯೂಸ್ ಚಾನಲ್ ಮಾಡ್ತಾನೆ. ಅಲ್ಲಿ ಒಂದು ನಾನು ಆ ಹೆಣ್ಮಗಳ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಇದು ಕೊಟ್ಟವ್ರೆ, ಆ ಹೆಣ್ಮಗಳನ್ನ ಇಟ್ಕೊಂಡು ಏನೇನು ಮಾಡ್ದೆ, ಯಾರ್ಯಾರು ಬ್ಲ್ಯಾಕ್ ಮೇಲ್ ಮಾಡ್ದೆ, ಯಾರ್ಯಾರಿಗೆ ಟೊಪ್ಪೆ ಹಾಕ್ದ, ನಮ್ಮ ಅಧಿಕಾರಿಗಳಿಗೆ ಯಾರ್ಯಾರಿಗೆ ಮಾಡ್ದ ಅಂತ ಎಲ್ಲರಿಗೂ ಗೊತ್ತಿದೆ. ಆ ಹೆಣ್ಮಗಳ ಬಗ್ಗೆ ನಾನು ಮಾತಾಡಲ್ಲ, ಹೆಸರು ಹೇಳಲ್ಲ. ಈಗ ಇನ್ನೊಂದು ಹೊಸ ಶುರು ಹಚ್ಕೊಂಡವನು. ಈಗ OTP ಅಂತ ಒಂದು ಕಂಪ್ನಿ ಅಂತ, OTP ಅಂತ. OTP ಅಂದರೆ ಏನು ಗೊತ್ತಾ, ಯಾವುದೋ ಇದು ಬರ್ತದಲ್ಲ OTP, ನಮ್ಗೆ ಯಾವುದನ್ನ ಇದು ಅದಲ್ಲ, ಆನಿಯನ್ ಟೊಮೊಟೊ ಪಟಾಟೊ ಅಂತೆ. ಆನಿಯನ್ ಟೊಮೊಟೊ ಪಟಾಟೊ ಅಂತೆ. ಈಗ ಮಾಡಿರೋದು ಎಲ್ಲ ಕಡೆ 1 ಎಕರೆ ಜಾಗ ಮಾಡೋಣಂತ. ಇದೆಲ್ಲ ಒಂದು 4 ಇದರಲ್ಲಿ 1 ಎಕರೆ ಜಮೀನು ತಗೊಂಡ್ಬಿಡೋದಂತೆ. ಅಲ್ಲಿ ಇದನ್ನು ಪಂಜಾಬಿಂದ ಡೆಲ್ಲಿಯಿಂದ ತರಿಸ್ಬಿಟ್ಟು ಎಕ್ಸ್ಪೋರ್ಟ್ ಮಾಡೋದಂತೆ. ಅದನ್ನ ಇನ್ನು ಎಷ್ಟು ಮನೆ ಹಾಳು ಮಾಡ್ತಾನೋ ಗೊತ್ತಿಲ್ಲ. ಆಯಿತು. ಗ್ರೀನ್ ಹೈಟ್ಸ್ ಆನೇಕಲ್, ಗ್ರೀನ್ ಹೈಟ್ಸ್ ಅಂತ ಹೇಳ್ಬಿಟ್ಟು ಮಾಡ್ದ. ಇದು ಒಂದು ಅಪಾರ್ಟ್ಮೆಂಟು ಅಲ್ಲಿ ಟೊಪ್ಪೆ ಹಾಕ್ದ. ಈ ಚಮಡೆ ಸಮಯ ಚಾನಲ್ ಮಾಡಿದ್ನಲ್ಲ, ಇಲ್ಲಿ ಮಹಮ್ಮದ್ ಫರೀದ್ ಅಂತ ಹೇಳ್ಬಿಟ್ಟು ಆಂಬಿಡೆಂಟ್ ಕಂಪ್ನಿ ಓನರ್, ಅವನ ಕಡೆಯಿಂದ ಏನು ಮಾಡ್ಬಿಟ್ಟ, ಅಲ್ಲಿ ತಗೊಂತಾನೆ ಇವನು. ಅವನ ಹತ್ರ ಅಕೌಂಟಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅಕೌಂಟಲ್ಲಿ ಅವನ ಹತ್ರ ನೀನು ಆಂಬಿಡೆಂಟ್ ಕಂಪ್ನಿ ಫ್ರಾಡ್ ಅಂತ ಎಲ್ಲರಿಗೂ ಗೊತ್ತು. ಅವನು ಫ್ರಾಡು. ಯಾರು ಈ ಮಹಮ್ಮದ್ ಫರೀದ್ ಯಾರಿದ್ದಾನೆ, ಇವನು ಫ್ರಾಡೇ. ಇವನೇನು ಮಾಡ್ದ, ಚಾನಲ್ ಮಾಡಿದ್ನಲ್ಲ ಸ್ವಾಮಿ, ಈ ಚಾನಲಲ್ಲಿ ಹೋಗಿ ಎದುರಿಸ್ದ, ನೀನೆಲ್ಲ ಫ್ರಾಡ್ ಮಾಡ್ತಾ ಇದೀಯಾ, ನೀನು ನನಗೆ ಇಷ್ಟು ದುಡ್ಡು ಕೊಡಬೇಕು ಅಂತ. ಅವನೇನು ಮಾಡ್ದ, 2 ಕೋಟಿ ಕೊಡ್ತೀನಿ ಅಂತ. ಆಮೇಲೆ 3 ಕೋಟಿಗೆ ಬಂದ, ಆಮೇಲೆ 5 ಕೋಟಿಗೆ ಬಂದ. ಅವಾಗೂ ಕೆಲವೆಲ್ಲ ಯಾರ್ಯಾರು ಅಧಿಕಾರಿಗಳ ಹತ್ರ ಪೊಲೀಸ್ ಸ್ಟೇಷನ್ಗೂ ಏನೇನಾಯ್ತು ಎಲ್ಲ ಗೊತ್ತಿದೆ, ಅದನ್ನು ನಾನು ಹೇಳಕ್ಕೆ ಹೋಗಲ್ಲ. ಅದಾದಮೇಲೆ ಅವನ ಹತ್ರ 2 ಎಪಿಸೋಡ್ ಮಾಡ್ತಾನೆ. ನೀವು ನೋಡಿ ಗೂಗಲಲ್ಲಿ ಇವತ್ತು ಎಪಿಸೋಡ್ ಮಾಡ್ತಾನೆ. ಎಪಿಸೋಡ್ ಮಾಡಿದ್ದಾದ್ಮೇಲೆ ಅವನು 36 ಕೋಟಿ ರೂಪಾಯಿ ಕೊಟ್ಬಿಡ್ತಾನೆ ಇವನಿಗೆ. ಅಕೌಂಟಲ್ಲಿ 36 ಕೋಟಿ ರೂಪಾಯಿ ಅವನ ಅಕೌಂಟಲ್ಲಿ ಕೊಡ್ತಾನೆ. ಅಕೌಂಟಲ್ಲಿ ಇವನು ತೊಗೊತಾನೆ. 4 ಕೋಟಿ ರೂಪಾಯಿ ಕ್ಯಾಶ್ ತೊಗೊತಾನೆ. ಒಟ್ಟು ಟೋಟಲ್ 40 ಕೋಟಿ ರೂಪಾಯಿ. 40 ಕೋಟಿ ರೂಪಾಯಿ ಕೇಸ್ ಆಗುತ್ತೆ. ಕೇಸ್ ಆದಮೇಲೆ ಇವನೇನು ಮಾಡ್ತಾನೆ, ಅದಕ್ಕೆ 140 FIR CCBಗೆ ಟ್ರಾನ್ಸ್ಫರ್ ಆಗ್ತವೆ. ಅವನೇ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳ್ತಾನೆ, ನನ್ನ ಮೇಲೆ 2 FIR ಇಲ್ಲ ಅಂತಾನೆ. ಈ 146 FIR ಯಾರ್ದಪ್ಪ? ವಿಜಯ್ ತಾತ ಯಾರ್ದು? ಅದಾಯಿತು ಸರ್. ಇದು ಒಂದು ಕಡೆ. ಇದಾದಮೇಲೆ ಸರ್ ಇನ್ನೊಂದು ನೀವು ನೋಡಿ, CBI ಇದು ನಮ್ಮ CIDಲಿ ಇದೆ, ಸಚಿನ್ ನಾಯಕ್ ಅಂತ ಹೇಳ್ಬಿಟ್ಟು. ಇವನೊಬ್ಬ ದೊಡ್ಡ ಫ್ರಾಡು, ನಿಮಗೆಲ್ಲ ಗೊತ್ತಿರ್ತದೆ ಸರ್. ಸಚಿನ್ ನಾಯಕ್ ಅಂತ ಹೇಳ್ಬಿಟ್ಟು ಇವನೊಬ್ಬ ದೊಡ್ಡ ಫ್ರಾಡು. ಇವನ ಹತ್ರ ಅಕೌಂಟಲ್ಲಿ 25 ಕೋಟಿ ರೂಪಾಯಿ ತಗೊಂತಾನೆ. ಇವನು ಫ್ರಾಡು. ಇವನ ಹತ್ರ 25 ಕೋಟಿ ರೂಪಾಯಿ ತಗೊಂತಾನೆ ಅಕೌಂಟಲ್ಲಿ. ಅದು ಕೋರ್ಟಲ್ಲಿ ಆಗುತ್ತೆ, ಕೇಸ್ ಆಗುತ್ತೆ. ಮತ್ತು ಇವನ ಮೇಲೆ ನಾಗ್ಪುರದಲ್ಲಿ, ಪುಣೆ, ಮುಂಬೈ ಎಲ್ಲ ಕಡೆ ಕೇಸ್ಗಳಾಗಿದೆ. ಕೊಡ್ತೀನಿ ನಿಮಗೆ. ನಾನು ಏನು ಇವತ್ತು ಇವನ ಮೇಲೆ ಏನು ನಾನು ಇವತ್ತೆಲ್ಲ ಇವನ ಮೇಲೆ ಇಷ್ಟೆಲ್ಲ ಚರಿತ್ರೆ ಹೇಳಿದ್ದೀನಲ್ಲ, ಇಷ್ಟು ಸತ್ಯ, ಒಂದೇ ಒಂದು ಗುಲ್ಗಂಜಿ ಅಷ್ಟು ಸುಳ್ಳಿಲ್ಲ ಇವನು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಏನು ಮಾಡ್ತಾನೆ ಗೊತ್ತಾ ಸರ್, ಒಂದು ಹೊಸ ಇವಾಗ ಕುಮಾರಣ್ಣನ ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವನಲ್ಲ,
ಈ ಮನೆ ಹಾಳು ನನ್ನ ಮಗ ಮಾಡ್ಕೊಂಬಂದಿರದೆ ಇವತ್ತವರೆಗೂ ಇಂಥ ಕೆಲಸ ಏನು ಮಾಡಿದ್ದಾನೆ ಗೊತ್ತಾ ಇವನು? IT ಕಮಿಷನರ್ ಬಾಲಕೃಷ್ಣ ಅಂತಿದ್ರು, ತಮಗೆಲ್ಲ ಗೊತ್ತು. ಅವರು ಇವನ ಮೇಲೆ ರೈಡ್ ಮಾಡ್ತಾರೆ. ರೈಡ್ ಮಾಡಿದಾದ್ಮೇಲೆ ಏನು ಮಾಡ್ಬಿಡ್ತಾನೆ ಗೊತ್ತಾ ಇವನು? ಡೆಲ್ಲಿಗೆ ಹೋಗಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಸ್ವಾಮಿ, ನನ್ನ ಹತ್ರ ಬಂದಿದ್ದರು IT ಕಮಿಷನರ್ ಬಾಲಕೃಷ್ಣ ಮತ್ತು ಅವರಿಬ್ಬರು ಸಹಚರರು, ಅಂದರೆ ಇಬ್ಬರು ಅಡಿಷ್ನಲ್ ಕಮಿಷನರ್ಸು, ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಕಾಪಿ ಇದೆ. ಇವನು ಡೆಲ್ಲಿಲಿ ಕೊಡ್ತಾನೆ. ಇವನು ಕೊಡ್ತಾನೆ. ಇವನು ಈ ಥರ ನಮ್ಮ ಮೇಲೆ ದುಡ್ಡು ಕೇಳ್ದ, ನಾನು ಕೊಡಲಿಲ್ಲ, ಅದಕ್ಕೆ ನನ್ನ ಮನೆ IT ರೈಡ್ ಮಾಡಿಬಿಟ್ರು ಅಂತ ಅಲಿಗೇಷನ್ ಮಾಡ್ತಾನೆ. ಆಮೇಲೆ ಇವನು ಪಾಪ ಇವರೆಲ್ಲ ಫರೀದು ಮತ್ತು ಈ ಸಚಿನ್ ನಾಯ್ಕ್ ಇವ್ರಿಗೆಲ್ಲ ಇವನು ಚಾನಲ್ ಇಟ್ಕೊಂಡು ಟೋಪಿ ಹಾಕಿದ್ನಲ್ಲ ಸರ್, ಅದೇನು ಮಾಡ್ತಾನೆ? 25 ಕೋಟಿ ಅಕೌಂಟು, ಅದು 36 ಕೋಟಿ ಅಕೌಂಟಲ್ಲಿ ತಗೊಂತಾನೆ. ಹೋಗ್ಬಿಟ್ಟು ಇದು ಕೇಸ್ ಆಗಿಬಿಡ್ತದೆ, 140 FIR ಆಗುತ್ತೆ. ಹೈಕೋರ್ಟ್ಗೆ ಹೋಗ್ತಾನೆ. ಹೈಕೋರ್ಟ್ಗೆ ಹೋಗಿ ಏನು ಮಾಡ್ತಾನೆ? ಒಂದು ಅಫಿಡವಿಟ್ ಹಾಕ್ಬಿಡ್ತಾನೆ, ನಾನು ಇದನ್ನೆಲ್ಲ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಇದನ್ನು ಅಂತ. ಆಮೇಲೆ ಇನ್ನೊಂದು ಏನು ಟ್ವಿಸ್ಟ್ ಮಾಡ್ತಾನೆ ಅಂತಂದರೆ, ಈ ಜಾಗದ್ದೆಲ್ಲ ಸರ್, ನಾನು ಈ ಜಾಗಗಳದ್ದು ಇದು ಆನೆಕಲ್ದು ಇದೆಲ್ಲ ಆಗುತ್ತಲ್ಲ, ಇದು ಅವನ ಮೇಲೆ ಲಂಚ ತಗೊಂಡಿದ್ದು ಅಂತ ಆಗಬಾರ್ದು ಅಂತ ಹೇಳ್ಬಿಟ್ಟು, ಮತ್ತು ಅವನ ಮೇಲೆ ಈ ಆಂಬಿಡೇಟ್ ಕಂಪ್ನಿ ಅವನ ಮೇಲೆ ಪ್ರೆಜರ್ ಬಿಲ್ಟ್ ಮಾಡಿ ಒಂದೇ ದಿನ ಅವನ ಮೇಲೆ 87 ಅಪಾರ್ಟ್ಮೆಂಟು ಅಗ್ರಿಮೆಂಟ್ ಮಾಡಿಕೊಡ್ತಾನೆ. ಒಂದೇ ದಿನ 87 ಅಪಾರ್ಟ್ಮೆಂಟ್ನ, ಅಂದರೆ ನಾನು ಲಂಚ ಅಲ್ಲಪ್ಪ ತಗೊಂಡ್ರು, ಅದು ಫ್ರಾಡು, ಅಲ್ಲಿ ಯಾವ್ದು ಕೊಟ್ಟಿಲ್ಲ. ಈ 87 ಅಪಾರ್ಟ್ಮೆಂಟು ನಮ್ಮದು, ನೀನು ಇಟ್ಕೊ, ನೀನು ನಾನು ದುಡ್ಡು ಕೊಟ್ಟಿದ್ದು 36 ಕೋಟಿ ಏನಕ್ಕೆ? 87 ಅಪಾರ್ಟ್ಮೆಂಟ್ಗೆ. ಯಾವನ ಜಗತ್ತಲ್ಲಿ ಒಂದೇ ಬ್ಲಾಕಲ್ಲಿ ಒಂದೇ ಇದರಲ್ಲಿ 87 ಅಪಾರ್ಟ್ಮೆಂಟ್ ತಗೊಂತಾರ ಸರ್? ಯಾರನ್ನ ಇರಲಿ ತಗೊಂತಾರಾ? ಇಲ್ಲ. ಈ ಸಚಿನ್ ನಾಯ್ಕ್ದು ಇದೆ, IT ಬಾಲಕೃಷ್ಣ ಅವ್ರದ್ದು ಇದು. ಇವನು ಸರ್, ನಾನು ಹೇಳಿದೆ ಸರ್, ನೀವು ಕೇಳಿದ್ದಕ್ಕೆ 140 FIR ಇನ್ನೂ ಹೈಕೋರ್ಟಲ್ಲಿ ಅವ್ಯಾವು ಸ್ಕ್ವಾಶ್ ಆಗಿಲ್ಲ. ಹೈಕೋರ್ಟಲ್ಲಿದೆ, ಸ್ಕ್ವಾಶ್ಗೆ ಹಾಕ್ಕೊಂಡಿದ್ದಾನೆ, ಆಗಿಲ್ಲ. ಅಂದರೆ ಇದೆಲ್ಲ ಕತೆ ಹೇಳೋನಲ್ಲ, ದುಡ್ಡು ತೊಗೊಂಡಿದ್ದು ಅವರು ಫ್ಲಾಟ್ ಕೊಟ್ಬಿಟ್ಟಿದ್ದೀನಿ, ನಾನೇನು ಚೀಟರ್ ಅಲ್ಲ ಅಂತ ಹೇಳ್ಬಿಟ್ಟು. ಸರ್, ನಂಬರ್ 1 ಚೀಟರ್, ನಂಬರ್ 1 ಫ್ರಾಡ್ ಇವನು ವಿಜಯ್ ತಾತ. ಹಾಗಾಗಿ ಇವನ ಮೇಲೆ ಸರ್ಕಾರ ಕಾನೂನು ಕ್ರಮ ತಗೊಳ್ಳೇಬೇಕಾಗ್ತದೆ. ಇವನ ಮೇಲೆ ಯಾವ ಮುಲಾಜು ನಿರ್ದಾಕ್ಷಿಣ್ಯವಾಗಿ ಇವನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು. ಇವನ ಮೇಲೆ ಇವಾಗ ನಮ್ಮ ಸರ್ಕಾರ ಮಾತೆತ್ತಿದ್ರೆ SIT ಮಾಡ್ತಾರೆ. ಸ್ವಾಮಿ, ನಾನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ದಸರಾ ಹಬ್ಬದಲ್ಲಿ ಅವರು ಮಾತನಾಡಿದ್ದಾರೆ. ನಾವು ಗೌರವಿಸ್ತೀರಿ ಮುಖ್ಯಮಂತ್ರಿಗಳನ್ನ. ದಯಮಾಡಿ ಈ ರಾಜ್ಯದ ಜನತೆ ಬಗ್ಗೆ, ಇವನಿಂದ ಯಾರ್ಯಾರು ವಂಚನೆಗೆ ಒಳಗಾಗಿದ್ದಾರೆ, ಇವನಿಂದ ಯಾರ್ಯಾರು ಚೀಟಿಂಗ್ ಒಳಗಾಗಿದ್ದಾರೆ, ದಯಮಾಡಿ ಒಂದು SIT ರಚನೆ ಮಾಡಿ ಇವನ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸ್ಬೇಕು. ಇವನ ಮೇಲೆ SIT ರಚನೆ ಮಾಡದೆ ಹೋದರೆ ಇವನು ಮಾಡಿರ್ತಕ್ಕಂಥ ಯಾವುದೂ ಆಚೆ ಬರೋದಿಲ್ಲ. ದಯಮಾಡಿ ಸರ್ಕಾರಕ್ಕೆ ಈ ರಾಜ್ಯದಲ್ಲಿ ಏನಾದರೂ ಜನ ಇಂಥ ಚೀಟರ್ಸಿಂದ ಅನ್ಯಾಯಕ್ಕೆ ಒಳಗಾಗಬಾರ್ದು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಇವನ ಮೇಲೆ ಒಂದು SIT ರಚನೆ ಮಾಡಬೇಕು. ಇದೊಂದು ಸರ್, ನಾನು ಮಾನ್ಯ ಗೃಹ ಮಂತ್ರಿಗಳಲ್ಲಿ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಗೃಹ ಮಂತ್ರಿಗಳು, ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳಾಗಿದ್ದರು. ನಾವು ಅವ್ರ ಜೊತೆ ಭಾಳ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಅದೇ ರೀತಿ ಗೃಹ ಮಂತ್ರಿಗಳು ಒಂದು KG ಹಳ್ಳಿ ಪೊಲೀಸ್ ಸ್ಟೇಷನ್ ಇನಾಗ್ರೇಷನ್ ಬಂದಿದ್ದರು. ನಾನು ಅವ್ರ ಜೊತೆ ಇದ್ದೆ. KG ಹಳ್ಳಿಲಿ ಬಂದಂಥ ಸಂದರ್ಭದಲ್ಲಿ ಸರ್, ಮಾನ್ಯ ಗೃಹ ಮಂತ್ರಿಗಳಿಗೆ ಒಂದು 4-5 ಜನ ಬಂದು, ಸರ್ ನಮ್ಗೆ ಹಿಂಗೆ ಅನ್ಯಾಯ ಆಗಿಬಿಟ್ಟಿದೆ, ಪೊಲೀಸ್ನವ್ರು ನಮ್ಮ ಮೇಲೆ ಹಿಂಗೆ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ, ನೋಡಿ ನಮ್ಮದೇನು ತಪ್ಪಿಲ್ಲ ಅಂತ ಹೇಳಿದ್ರು. ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸಾಹೇಬರು ಅಲ್ಲಿ ಆ ಇನಾಗ್ರೇಷನ್ ಮಾಡಿಬಿಟ್ಟು ಆಚೆ ಬಂದರು. ಅಲ್ಲಿದ್ದಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಗರುಮಾದರು. ಏನ್ರಿ ಇದು ಅಂತ ಕೇಳಿದ್ರು. ಸರ್, ಅದು ನಿಮ್ಮ ಹತ್ರನೇ ಬಂದಿದ್ರು, ನಿಮ್ಮಿಂದನೇ ಬರೆದು ಕಳಿಸಿದ್ದೀರಿ ಅಂತ ಅದಕ್ಕೊಂದು ಮಾತು ಹೇಳಿದ್ರು ಮಾನ್ಯ ಗೃಹ ಸಚಿವರು. ನಾನು ಒಬ್ಬ ಗೃಹ ಸಚಿವ, ಬೇಕಾದ ಜನ ಅರ್ಜಿಗಳು ಇಟ್ಕೊಂಡು ಬರ್ತಾರೆ, ನಾನು ಸಂಬಂಧಪಟ್ಟವ್ರಿಗೆ ಫಾರ್ವರ್ಡ್ ಮಾಡಿರ್ತೀನಿ. ಅದನ್ನು ನೀವು ಇದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿ ಅಂತ ನಾನು ಹೇಳಿರ್ತೀನಿ. ನೀವು ಆದಂಥವರು ಪರಿಶೀಲನೆ ಮಾಡಿ ಕ್ರಮ ತಗೊಬೇಕಾ, ಅಥವಾ ಯಾವನಿಂದನೂ ನಿಮ್ಗೆ ಅನುಕೂಲ ಆಗ್ತದೆ ಅಂಥೇಳಿ ಅನ್ಯಾಯ ಮಾಡಬೇಕು? ಅಲ್ಲೇ ಅದೇ ಆಗಿದ್ದು. ಪರಮೇಶ್ವರರು ಯಗ್ಗಮುಗ್ಗ ಮಾನ್ಯ ಗೃಹ ಮಂತ್ರಿಗಳು ಜಾಡಿಸಿದ್ರು. ಅಲ್ಲೇ ಹೇಳಿದ್ರು, ಆಯ್ತಪ್ಪ, ಅಲ್ಲಿ ಕೇಳಿದ್ರು, ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಿ, ನಾನು ಇಂಥವು ಬೇಕಾದಷ್ಟು ಕಳಿಸಿರ್ತೀನಿ, ಎಲ್ಲದರಲ್ಲೂ ಹಿಂಗೆ ಮಾಡಿದ್ರೆ ಅಂತ ಯಾರಿಗೂ ಬಾಯಿಲ್ಲ. ಯಾಕೆ ನಾನು ಇದನ್ನು ಕೋಟ್ ಮಾಡ್ತಾ ಇದ್ದೀನಿ ಅಂದರೆ ಸರ್, ನಿನ್ನೆ ಏನು ನಮ್ಮ ಮೇಲೆ ಒಂದು ಫಾಲ್ಸ್ FIR ಮಾಡಿದಾರಲ್ಲ ಸರ್, ಫಾಲ್ಸ್ FIR
ಒಂದೇ ಒಂದು ಸಣ್ಣ ಸೂಜಿ ಮನೆಯಷ್ಟು ಸತ್ಯಾಂಶ ಇಲ್ಲ ಇವನು. ಆಮೇಲೆ ಅದಕ್ಕೇನು ಸರ್ ಬೆಲೆ ಇಲ್ವಾ? 50 ಕೋಟಿ 55 ಕೋಟಿ ಅದಕ್ಕೇನು ಬೆಲೆ ಇಲ್ವಾ? ಯಾವನಾದರೂ ಇದನ್ನು ಒಂದು ಸರ್ಕಾರ ಅಂತ ಕರೀತಾರ? ಯಾವನಾದರೂ ಇದೊಂದು ಗೃಹ ಇಲಾಖೆ ಅಂತ ಕರೀತಾರ? ನಾನು ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ಕೇಳಿ ಬಯಸ್ತೀನಿ ತಮ್ಮ ಮುಖಾಂತರ. ಪೊಲೀಸ್ ಆಯುಕ್ತರು ಪ್ರಾಮಾಣಿಕರಿದ್ದೀರಿ, ಬೆಂಗಳೂರು ನಗರದಲ್ಲಿ ಭಾಳ ಇವತ್ತೊಂದು ದಿವಸ ಬಿಗಿಯಾಗಿ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಹೆಸರಿದೆ. ಇಂಥ ಒಬ್ಬ ನೀಚ ಫ್ರಾಡು, ಜಗಜ್ಜಾರಾಗಿದೆ ಇವನು ಫ್ರಾಡು ಅಂತ ಹೇಳ್ಬಿಟ್ಟು, ಇವನು ಯಾವುದೋ ಒಂದು ಕಂಪ್ಲೇಂಟ್ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಕೇಸ್ ರಿಜಿಸ್ಟರ್ ಮಾಡ್ತಿರಲ್ಲ ಸ್ವಾಮಿ. ಏನಂತ ಕರಿಬೇಕು ನಾವು ನಿಮ್ಮನ್ನು? ನಿಜವಾಗ್ಲೂ ನೀವು ನ್ಯಾಯ ಕೊಡ್ತೀರಾ? ನ್ಯಾಯ ಸಿಗುತ್ತೆ ಈ ಸರ್ಕಾರದಿಂದ? ಆಯಿತು, ಸರ್ಕಾರಗಳು ಬರ್ತವೆ ಹೋಗ್ತವೆ, ಪೊಲೀಸ್ ಆಯುಕ್ತರು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಈ ರೀತಿ ಯಾವನೊಬ್ಬ ಕೊಟ್ಟರೆ ಫ್ರಾಡು ಕೇಸ್ ರಿಜಿಸ್ಟರ್ ಮಾಡೋದಾ? ಇದನ್ನು ಯಾವನ ಕಾನೂನು ಸುವ್ಯವಸ್ಥೆ ಅಂತ ಕರೀತಾನ? ಈಗ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಎಲ್ಲ ಜಿಲ್ಲಾ ಘಟಕಗಳಿಂದ ಒಂದೊಂದು 100 ಕಂಪ್ಲೇಂಟ್ ಕೊಡ್ತೀವಿ. ಮಾಡಿ FIR. ಸುಳ್ಳಾದರೆ ಆಮೇಲೆ ಬೇರಿಪಟ್ಟು ಹಾಕಿ. ಯಾಕೆ FIR ಮಾಡಲ್ಲ? ನಾನು ಕೊಟ್ಟಿದ್ದೀನಿ FIRಗೆ, ಯಾಕೆ FIR ಮಾಡಲಿಲ್ಲ? ಯಾಕೆ FIR ಮಾಡಲಿಲ್ಲ? ನಾನು FIR ಮಾಡೋ ತನಕ ಬಿಡೋದಿಲ್ಲ. ನಾನು ಅಲ್ಲೇ ಹೋಗಿ ಕೊಡ್ತೀನಿ, ಮಾನ್ಯ ಗೃಹ ಸಚಿವರಲ್ಲಿ ಕೇಳ್ತೀನಿ, ಇದರಲ್ಲೇನಾದರೂ ನಾನು ಕೊಟ್ಟು ಈಗಾಗಲೇ 24 ಗಂಟೆ ಆಯಿತು ಕಂಪ್ಲೇಂಟು, ಅದ್ರ ಮೇಲೆ ಯಾವುದೇ ರೀತಿ ಕ್ರಮ ಇಲ್ಲ. ನಾನು ಮಾನ್ಯ ಗೃಹ ಸಚಿವರ ಮನೆ ಮುಂದೆ ಅಥವಾ ಅವರ ಕಚೇರಿಯಲ್ಲಿ ನಾನು ಒಬ್ಬನೇ ಧರಣಿ ಕೊಡ್ತೀನಿ, ಬಿಡೋದಿಲ್ಲ. ನಾನೇನಾದರೂ ತಪ್ಪು ಮಾಡಿದರೆ ನನ್ನನ್ನು ಅರೆಸ್ಟ್ ಮಾಡಿ. ನಾನೇನಾದರೂ ತಪ್ಪು ಮಾಡಿದರೆ, ನಾನೇನಾದರೂ ಅವನ ಹತ್ರ ₹1 ಕುಮಾರಣ್ಣ ಏನಾದರೂ ಅವನು ನಮ್ಮ ಮುಖಾಂತರ ಅವನೇನು ಹೇಳಿದ್ದಾನೆ ಅದರಲ್ಲಿ ಒಂದು ಸಣ್ಣ ಸೂಜಿ ಮನೆಯಷ್ಟು ಸತ್ಯಾಂಶ ಇದ್ದರೆ ನನ್ನನ್ನು ಅರೆಸ್ಟ್ ಮಾಡಿ, ನನ್ನ ಫೋನನ್ನು ತಗೊಳ್ಳಿ, ನನ್ನ ಫೋನ್ ಸೀಸ್ ಮಾಡಿ, ಕಾನೂನು ಕ್ರಮ ತಗೊಳ್ಳಿ. ತಪ್ಪು ಮಾಡಿದರೆ ಯಾಕೆ ಬಿಡ್ತೀರಿ ನನ್ನನ್ನು? ಎಕ್ಸ್ಟಾರ್ಷನ್ 50 ಕೋಟಿ 55 ಕೋಟಿ ಎಕ್ಸ್ಟಾರ್ಷನ್ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡ್ರಿ ನನ್ನ. 5 ವರ್ಷದಿಂದ ಫೋನ್ ಇದೆ, ನಾನು ಯಾವುದು ಡಿಲೀಟ್ ಮಾಡಿಲ್ಲ, ನಾನು ಯಾವುದು ಮನೆಯಲ್ಲಿ ಕೆಲಸ ಮಾಡಿಲ್ಲ, ಇನ್ಯಾವುದೋ ಚೀಟಿಂಗ್ ಕೆಲಸ ಮಾಡಿಲ್ಲ. ತಗೊಳ್ಳಿ ನನ್ನ ಫೋನ್ನ, ಸೀಜ್ ಮಾಡಿ, ಅರೆಸ್ಟ್ ಮಾಡಿ ನನ್ನನ್ನು. ನ್ಯಾಯಾಲಯಗಳಲ್ಲಿದೆ, ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ, ಬಿಡೋದಿಲ್ಲ. ಈ ದೇಶದಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇನ್ನೂ ಇದೆ, ಯಾವುದಕ್ಕೂ ಎದುರ ಪ್ರಶ್ನೆ ಇಲ್ಲ. ನಾವು ಯಾವುದೋ ಮನೆಯಲ್ಲಿ ಕೆಲಸ ಮಾಡಬಾರ್ದು ಮಾಡಿದರೆ ಭಯ ಪಡಬೇಕು. ನನ್ನ ಜೀವನದಲ್ಲಿ ಯಾವತ್ತೂ ಯಾವುದನ್ನು ಏನು ತೆರೆದ ಪುಸ್ತಕ ಸರ್, ಯಾವತ್ತೂ ತೆರೆದ ಪುಸ್ತಕ ಹಿಂದೇನೋ ನನ್ನ ಮೇಲೆ ಆರೋಪ ಮಾಡಿದಾಗ ಇಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ನಾನು ಹೇಳಿದ್ದೀನಿ, ನಾನು ಯಾವುದು ಅಂತ. ನಾನು ಶಾಸಕನಾಗಿದ್ದಾಗಿರ್ಬೋದು ಅಥವಾ ಜಿಲ್ಲಾಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿರ್ಬೋದು, ಯಾವುದೇ ಕಾರಣಕ್ಕೂ ಯಾರ ಮನೆ ಹಾಳು ಮಾಡೋ ಕೆಲಸ ಮಾಡಿಲ್ಲ, ಯಾವುದು ಕೆರೆ ಕಟ್ಟೆ ನುಂಗಿಲ್ಲ, ಏನೂ ಮಾಡಲಿಲ್ಲ. ದಯಮಾಡಿ ನಾನು ತಮ್ಮ ಮುಖಾಂತರ ಇದ್ರ ಮೇಲೆ ಇವನ ಮೇಲೆ ಕ್ರಮ ಆಗಲೇಬೇಕು. ಅದಕ್ಕೆ ಹಾಗಾಗಿ ನಾವೇನು ಕೊಟ್ಟಿದ್ರಿ ಕಂಪ್ಲೇಂಟು, ತಮ್ಮ ಮುಖಾಂತರ ನಾನು ಪೊಲೀಸ್ ಆಯುಕ್ತರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು ಕೂಡಲೇ ಕ್ರಮ ವಹಿಸಲೇಬೇಕು. ಆಮೇಲೆ ಇನ್ನೊಂದು ವಿಚಾರ ಇದೆ. ನನಗೆ ಹೇಳಿದ್ರು ಇಂಟರ್ನಲ್ ಸೆಕ್ಯೂರಿಟಿ ಅಂತ ಒಂದಿದೆ ಸರ್, ಇಂಟರ್ನಲ್ ಸೆಕ್ಯೂರಿಟಿ ಅಂತ ಒಂದು ಡಿವಿಷನ್ ಇದೆ. ಇಂಟರ್ನಲ್ ಸೆಕ್ಯೂರಿಟಿ ಇರ್ತಕ್ಕಂಥದ್ದು ಯಾರು ದೇಶದ್ರೋಹಿಗಳಿರ್ತಾರೆ, ಯಾರು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇರ್ತಾರೆ, ಅವ್ರ ಫೋನ್ನ ಟ್ಯಾಪ್ ಮಾಡಬೇಕು. ರಮೇಶ್ ಗೌಡಂದಲ್ಲ, ಇಂಟರ್ಸೆಪ್ಷನ್ಗೆ ಹಾಕೋದು ರಮೇಶ್ ಗೌಡಂದಲ್ಲ. ಇಂಟರ್ನಲ್ ಸೆಕ್ಯೂರಿಟಿ ಇರ್ತಕ್ಕಂಥದ್ದು ಯಾರು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾರು ದೇಶದ್ರೋಹಿಗಳಿರ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಲಿಕ್ಕಿರೋದು. ಯಾರಾದರೂ ನಿಮ್ಮ ಮೇಲೆ ಆರೋಪ ಮಾಡಿದ್ರೆ, ಯಾರಾದರೂ ಸರ್ಕಾರದ ವಿರುದ್ಧ ಒಂದು ಆರೋಪ ಮಾಡಿದ್ರೆ, ಯಾರಾದರೂ ಒಬ್ಬ ಅಧಿಕಾರಿ ವಿರುದ್ಧ ಆರೋಪ ಮಾಡಿದ್ರೆ ಅವ್ರ ಫೋನ್ನ ಟ್ಯಾಪಿಂಗ್ ಮಾಡೋಕ್ಕಲ್ಲ, ಅವ್ರ ಫೋನ್ನ ಇಂಟರ್ಸೆಪ್ಷನ್ಗೆ ಹಾಕೋಣೋದಕ್ಕಲ್ಲ ಇಂಟರ್ನಲ್ ಸೆಕ್ಯೂರಿಟಿ ಇರೋದು. ಎಲ್ಲ ನಮಗೂ ಗೊತ್ತಿದೆ. ನನಗೂ 20-25 ವರ್ಷದಿಂದ ನಾನು ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವನು. ನಾನು ಈ ಮನುಷ್ಯನ ಹೆಂಗೆ ಅಮರ್ಬಿಟ್ಟೆ ಅಂತಂದರೆ, ನನ್ನ ಫ್ರೆಂಡು
ಪರಿಚಯ ಮಾಡಿದ್ರು. ಇವ್ರಿಗೊಂದು 10 ಜನ ಪೊಲೀಸ್ ಅಧಿಕಾರಿಗಳು ಸ್ನೇಹಿತರಿದ್ರು. ನಾನು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಾನು ಟ್ವೀಟ್ ಮಾಡಿದ್ದೀನಿ. ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಾನು ಏನಕ್ಕೆ ಹೋಗಿದ್ದೆ ಅಂತೇಳಿ ಸಾಕಷ್ಟು ಜನ ಅಧಿಕಾರಿಗಳು ಬಂದಿದ್ರು. ಅವ್ರ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಏನು ಇದನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಇದು ಶೋಭೆ ತರ್ತಕ್ಕಂಥದ್ದಲ್ಲ. ದಯಮಾಡಿ ಕೂಡಲೇ ಕ್ರಮ ವಹಿಸಬೇಕು. ನನಗೆ ಗೊತ್ತಿದೆ, ನಾನು ಇದನ್ನು ಏನು ನನ್ನ ಫೋನ್ ಇಂಟರ್ಸೆಪ್ಷನ್ಗೆ ಹಾಕೊಂಡಿರೋದು ನನಗೆ ಗೊತ್ತಿದೆ. ನಾನು ಅದನ್ನು ಮಾನ್ಯ ಗೃಹ ಇಲಾಖೆಗೆ, ಹೋಮ್ ಸೆಕ್ರೆಟರಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ತನಿಖೆ ಆಗಬೇಕು. ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಅವನು ಇನ್ನೊಂದು ಹೇಳಿದ್ದಾನೆ ಮನೆ ಪತ್ರಿಕಾಗೋಷ್ಠಿಯಲ್ಲಿ, ನಾನು ಎಷ್ಟು ಕೋಟಿ ಖರ್ಚು ಮಾಡಿದೆ ಅಂತೇಳಿ. ಇಡಿಗೂ ಸಹ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಹಾಗಾಗಿ ಇಷ್ಟು ನಾನು ಏನು ಆರೋಪ ಮಾಡ್ತೀನಿ, ಇಷ್ಟು ಏನು 140 ಕಂಪ್ಲೇಂಟು ಹೈಕೋರ್ಟಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನು ಸಹ ನಾನು ತಮಗೆ PDF ಮುಖಾಂತರ ತಮ್ಮ ಪತ್ರಿಕಾಗೋಷ್ಠಿ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ಶೇರ್ ಮಾಡ್ತೀನಿ. ದಯಮಾಡಿ ಇವನ ಮೇಲೆ ಕ್ರಮ ಆಗಬೇಕು. ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ FIR ಆಗಬೇಕು. ಸರ್, ವಿಜಯ್ ತಾತ ಬೇಕಾದ್ರೆ ಕೇಳಿ. ಆಮೇಲೆ ನಾನು ಹೋದಂಥ ಸಂದರ್ಭದಲ್ಲಿ ನಾನು, ನಮ್ಮ ವಕೀಲರು ಮತ್ತು ಸಬ್ ಇನ್ಸ್ಪೆಕ್ಟ್ರು, ಪೊಲೀಸ್ ಇನ್ಸ್ಪೆಕ್ಟ್ರು, ಈ ವಿಜಯ್ ತಾತ ಹೋದಂಥ ಸಂದರ್ಭದಲ್ಲಿ CCTV ಫುಟೇಜಸ್ ಇದೆ. ನಾನು ಮಾತಾಡಿರ್ತಕ್ಕಂಥದ್ದು ಇದೆ. ಇವಾಗ ತಮಗೆಲ್ಲ ಗೊತ್ತಿರಬೇಕು, ನಾವು ಮಾತಾಡಿರ್ತಕ್ಕಂಥದ್ದು ರೆಕಾರ್ಡ್ ಆಗಬೇಕು. ಅವ್ರ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು, ನಾನೇನು ಮಾತಾಡಿದ್ದೀನಿ, ನಾನೇನು ನನ್ನ ಫೋನ್ ಕೊಟ್ಟಿದ್ದೀನಿ, ಅವ್ನ ಫೋನ್ ಸೀಸ್ ಮಾಡಿ ನಂದು FIR ಮಾಡಿ, ನಾನು ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಅಲ್ಲೇ ಇದರಲ್ಲೇನು ಮುಲಾಜಿಲ್ಲ. ಎಕ್ಸ್ಟಾರ್ಷನ್ ಕೊಟ್ಟಿದ್ದಾನಲ್ವಾ, ಎಕ್ಸ್ಟಾರ್ಷನ್ ಕೊಟ್ಟಿದ್ರೆ ಅರೆಸ್ಟ್ ಮಾಡಬೇಕಲ್ವಾ, ಮಾಡಲಿ. ಅಲ್ಲ, ಅವನೇ ಸರ್ ಇನ್ಸ್ಪೆಕ್ಟರ್ ಮುಂದೆ ಹೇಳ್ತಾನೆ, ಐ ಆಮ್ ಹೆಲ್ಪ್ಲೆಸ್, ನನಗೆ ಪ್ರೆಷರ್, ನನಗೆ ತುಂಬ ಇದು ಪ್ರೆಷರ್ ಇದೆ, ನನಗೆ ತುಂಬ ಪ್ರೆಷರ್ ಇದೆ ಅಂತಾನೆ. ಹಾಂ, ಅವನ ಹೆಸರು ಹೇಳಿಲ್ಲ ನನಗೆ. ಸರ್ ನನಗೆ ಅವನು ನಿನ್ನೆ ಅದೇನೋ ನಾವು ಅವನು ಹೇಳಿದ್ದು, ನಿನ್ನೆ ಅವನೇ ಹೇಳಿರ್ತಕ್ಕಂಥದ್ದು. ದಯಮಾಡಿ ಸರ್, ಅವನು ಹೇಳಿರ್ತಕ್ಕಂಥದ್ದನ್ನು ಅವನ ಹಾವಭಾವನ ನಿನ್ನೆ ಸರ್, ನೆನ್ನೆ ಏನು 2 ಅವರು, ನಾನು 5 ಅವರೇನೋ ಇದ್ದೆ ನನಗೆ. ಅವನು ಅಲ್ಲಿ ಇದ್ದ, ನಾನು ಮಾತಾಡಿರ್ತಕ್ಕಂಥದ್ದು. ನಾನು ತಮ್ಮಲ್ಲಿ ಕೈ ಮುಗಿದು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ನೀವು CCTV ಫುಟೇಜಸ್ಸು ಪೊಲೀಸ್ ಸ್ಟೇಷನ್ ತಗೊಳ್ಳಿ. ನಾನೇನು ಮಾತಾಡಿದ್ದೀನಿ, ಅವನೇನು ಮಾಡ್ದ, ಅವನು ಹೆಂಗೆ ಅಲ್ಲಿಂದ ಓಡೋದ, ದಯಮಾಡಿ ನೀವು ಅದನ್ನು ತಗೊಳ್ಳಿ ಸರ್, ದಯಮಾಡಿ ತಗೊಳ್ಳಿ. ಅವ್ರು ಹೇಳ್ತಿರೋದು ನನ್ನ ಹತ್ರ ಡಾಕ್ಯುಮೆಂಟಲ್ ಎವಿಡೆನ್ಸ್ ಇದೆ, JDS ಪಾರ್ಟಿ ನಾನು ಎಷ್ಟು ವರ್ಷ ಇದೆ ಅನ್ನೋದಕ್ಕೆ ದೇವೇಗೌಡರು ಕೊಟ್ಟಿರೋ ಲೆಟರ್ ಇದೆ, ಈಗಲೂ ನಾನು ಪಾರ್ಟಿ ಇದ್ದೀನಿ. ಆಮೇಲೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲೂ ಕೂಡ ವೈಸ್ ಪ್ರೆಸಿಡೆಂಟ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಒನ್ಸ್ ಹಾಕ್ತಾರೆ. ಇಷ್ಟೆಲ್ಲ ಹಾಕಿದ ಮೇಲೂ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ, ಫಸ್ಟ್ LCR ಆಗುತ್ತೆ, ಸಾಯಂಕಾಲದ ಅಷ್ಟೊತ್ತಿಗೆ FIR ಆಗುತ್ತೆ. ಯೂನಿಯನ್ ಮಿನಿಸ್ಟರ್ ಅವರು XMX ಅವ್ರ ಮೇಲೆ ಆಗುವಂಥ ಈ ಕಂಪ್ಲೇಂಟ್ಗಳು ಸಾಮಾನ್ಯ ಥರ ಆಗಿದ್ದಾಗ ನೀವಿಷ್ಟು ಸಿಂಪಲ್ ಆಗಿ ಮಾಡ್ತಿರೋದು ಯಾಕೆ? ಮೀಡಿಯಾ ಮುಂದೆ ಹೇಳೋದಕ್ಕಿಂತ ಪೊಲೀಸ್ ಆಫೀಸರ್ಸ್ ಮುಂದೆ, ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಹೇಳ್ಬೋದಲ್ವ? ಸರ್, ಸರಿಯಾಗಿ ಕೇಳಿದ್ದೀರಿ. ನಾವು ಮಾಧ್ಯಮದ ಮುಂದೆ ಇವತ್ತು ನಿನ್ನೆ ಭಾಳ ಜನ ನೀವೆಲ್ಲ ಫೋನ್ ಮಾಡಿ ಕರೆ ಇಂಡಿವಿಜುವಲ್ ಆಗಿ ಫೋನಲ್ಲಿ ತಗೊಂಡು, ನಾನು ದೇವನಹಳ್ಳಿಗೆ ಹೋದೆ. ಅದಾದಮೇಲೆ ಆಮೇಲೆ ಪೊಲೀಸ್ ಕಮಿಷನರ್ನು ಭೇಟಿ ಮಾಡಿದ್ದೀನಿ. ಪೊಲೀಸ್ ಕಮಿಷನರ್ಗೆ ನಮ್ಮದೆಲ್ಲ ಏನಿದೆ ಹೇಳಿದ್ದೀನಿ. ನಾನು ತಮ್ಮಲ್ಲಿ ಏನು ಹೇಳಿದ್ದೀನಿ ಸರ್, ಇದನ್ನೆಲ್ಲ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ, ಅಡಿಷ್ನಲ್ ಕಮಿಷನರು ಪೊಲೀಸ್ ನಮ್ಮ ಸತೀಶ್ ಕುಮಾರ್ ಅವರಲ್ಲಿ, ಮತ್ತು ಇಲ್ಲಿ ನಮ್ಮ DCP ಅವ್ರಿಗೆ ಹೇಳಿದ್ದೀನಿ, ಮತ್ತು ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ. ಪ್ರತಿಯೊಂದು ಸಹ ನಾವೆಲ್ಲ ಏನೆಲ್ಲ ನಡೀತು ನಾನು ಹೇಳಿದ್ದೀನಿ ಸರ್. ವೆರಿ ಸಿಂಪಲ್, ನಾನು ಯಾರಿಗಾದರೂ ನಿಮಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ಟೆಕ್ನಿಕಲ್ ಎವಿಡೆನ್ಸ್ ಸಿಗುತ್ತೆ. ಮಿಸ್ ಕಾಲ್ ಕೊಟ್ಟರೆ ನಾನು ನೀವೆಲ್ಲಿದ್ರಿ ನಾನೆಲ್ಲಿದ್ದೀನಿ ಗೊತ್ತಾಗ್ಬಿಡುತ್ತೆ. ಟೆಕ್ನಾಲಜಿ ವೈಸು ಅಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗೋಗಿದೆ. ಈಗ ನಾನು ಅವನ ಮನೆಗೆ ಯಾವತ್ತು ಹೋಗಿದ್ದೀನಿ ನಾನೇ ಹೇಳಿದ್ದೀನಿ. ಯಾವತ್ತು ಅವನು ಏನು ಕೊಟ್ಟಿದ್ದ, ನಾನು ಯಾವತ್ತು ಹೋಗಿದ್ದೀನಿ ಎಲ್ಲ ಹೇಳಿದ್ದೀರಲ್ಲ ಸರ್. ಈಗ ನಾವೇನು ಮಾತಾಡಿದ್ದೀರಿ, ಕುಮಾರ್ ಅವ್ರೇನು ಹೇಳೋದು, ನಮ್ಮ ನಾಯಕರು ಮಾತಾಡಿದ್ರು ಅಂತ ಸರ್. ಅವನ ಹತ್ರ ಅವ್ನು ಹೇಳ್ತಾನೆ 26 ಕ್ಯಾಮ್ರಾ ಇದೆ ಅಂತ ಹೇಳಿದ್ದಾನೆ. ನೋಡಿ ದಯಮಾಡಿ 26 CCTV ಫುಟೇಜಸ್ ಇದೆ ಅಂತ. ನಾನು ಮಾತಾಡಿರ್ತಕ್ಕಂಥ ಟವರ್ ಲೊಕೇಶನ್ನು, ಅವರು ಮಾತಾಡಿರ್ತಕ್ಕಂಥದ್ದು ಅವ್ರಿಗೆ ಅವತ್ತೆಲ್ಲಿದ್ದರು ಅವ್ರ ಟವರ್ ಲೊಕೇಶನ್ನು. ಸರ್ ತಗೊಂಡ್ಲಿ, ಯಾರು ಬೇಡ ಅಂತ ಹೇಳಿದ್ದಾರೆ, ತೊಗೊಂಡು 2 ನಿಮಿಷದಲ್ಲಿ ಗೊತ್ತಾಗುತ್ತಲ್ಲ. ಆಮೇಲೆ ಸರ್ ಇನ್ನೊಂದು ಎಂಥ ಇದು ಅಂತಂದರೆ, ಫಸ್ಟ್ NCR ಮಾಡ್ತಾರೆ. ಈ BNS ಕಾಯ್ದೆ ಪ್ರಕಾರ ಫಸ್ಟು ಕಂಪ್ಲೇಂಟ್ ಕೊಟ್ಟರೆ ನನಗೆ ಹೇಳಿದ್ದವರು ಸರ್, ಇದನ್ನು ನಾವು ಹೊಸ ಕಾಯ್ದೆ ಪ್ರಕಾರ ಪ್ರಿಲಿಮಿನರಿ ಇದು ಮಾಡಿಬಿಟ್ಟು ಆಮೇಲೆ FIR ಮಾಡ್ತೀರಿ ಅಂತ. ಅವನು ಕೊಟ್ಟು 3 ದಿವಸ ಆಯಿತು. ನಿನ್ನೆ FIR ಮಾಡಿದ್ದಾರೆ. ನಿನ್ನೆ ಯಾರೆಲ್ಲ ಪ್ರೆಜರ್ ಮಾಡಿದ್ರು ಅಂತೇಳಿ ಅವನೇ ಹೇಳಿದ್ದಾನೆ ಸರ್, ನನಗೆ ತುಂಬ ಪ್ರೆಜರ್ ಇದೆ, ತುಂಬ ಪ್ರೆಜರ್ ಇದೆ ಅಂತ ಹೇಳಿ. ಹಾಂ,
ಸರ್ ಅವರು ಸರ್ ಅವನು ಹೇಳಿದ್ದು ಆಚೆ ಹೋಗ್ಬೇಕಾದ್ರೆ ಸರ್ ಅವನು ಹೇಳ್ತಕ್ಕಂಥದ್ದು ಅವನು ಸರ್ ಆಚೆ ಹೋಗ್ಬೇಕಾದ್ರೆ CCTV ಫುಟೇಜಸ್ ತೆಗಿ ಅವನು ಹೇಳ್ತಾನೆ ಸರ್ ನನಗೆ ಒಂದು ಮಾನ್ಯ ನಮ್ಮ ಪ್ರಭಾಕರ್ ಸರ್ ಇದ್ದಾರಲ್ವಾ ನಮ್ಮ ಯಾರು ಸಿ ಎಮ್ ಸೆಕ್ರೆಟ್ರಿ ನಮ್ಮ ಮೀಡಿಯಾ ಸೆಕ್ರೆಟ್ರಿ ಅವ್ರ ಕಡೆಯಿಂದನೂ ಒತ್ತಡ ಇದೆ ಅಂತ ಒಂದು ಅವನು ಅಲ್ಲಿ ಆಚೆ ಅದಾದಮೇಲೆ ಕೆಲವು ಸಚಿವರದು ನಿರಂತರವಾಗಿ ನನಗೆ ಒತ್ತಡ ಇದೆ ಸ್ವಾಮಿ ಹಾಗಾಗಿ ನಂದು ಇದು FIR ಆಗಲೇಬೇಕು ನಾನೇನು ಮಾಡೋಕ್ಕಾಗಲ್ಲ ML+ ಅಂತ ಯಾರು ಸರ್ ಯಾರು ಸರ್ ಅವ್ರು ಹೇಳಿಲ್ಲ ಸರ್ ಸರ್ ಅಲ್ಲ ಸರ್ ಒಂದು ನಿಮಿಷ ಸರ್ ಪ್ರಭಾಕರ್ ಒಂದು ನಿಮಿಷ ಸರ್ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಹೇಳ್ತೀನಿ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಅಲ್ಲ ಹೇಳ್ತೀನಿ ಅವ್ರು ಹೇಳೋದು ಸರ್ ಸರ್ ನಾನು ಸರ್ ಪ್ರಭಾಕರ್ ಸರ್ ಅದಕ್ಕೆ ಒಂದು ನಿಮಿಷ ನಾನು ಅದಕ್ಕೆ ತಮ್ಗೆ ಹೇಳ್ತಾ ಇದ್ದೀನಿ ಸರ್ ಒಂದು ನಿಮಿಷ ಸರ್ ಒಂದೇ ನಿಮಿಷ ಅಲ್ಲಿ ನೀವು ಬೇಕಾದ್ರೆ ಕೇಳ್ಕೊಳ್ಳಿ ವಿಜಯ್ ತಾತನೇ ನೆನ್ನೆ ಸರ್ ಅವರು ಒಂದೇ ಸತಿ ನಾನು ಅದಕ್ಕೆ ಹೇಳಿದ್ದು ಮಾಧ್ಯಮದವರು ಪ್ರಭಾಕರ್ ಸರ್ ನನಗೂ ಗೊತ್ತು ಪ್ರಭಾಕರ್ ಸರ್ ಹೇಳಿದ್ರೋ ಇಲ್ಲ ಗೊತ್ತಿಲ್ಲ ಅವ್ನು ಹೇಳಿರ್ತಕ್ಕಂಥದ್ದು ಅದನ್ನು ಪ್ರಭಾಕರ್ ಸರ್ ಕ್ಲಾರಿಫೈ ಮಾಡಲಿ ನಾನೇನು ಅವ್ರ ಮೇಲೆ ಆರೋಪ ಮಾಡ್ತಿಲ್ಲ ಆ ಮನುಷ್ಯ ಹೇಳಿರ್ತಕ್ಕಂಥದ್ದು ಸರ್ ನಾನೇನು ಸರ್ ಅವ್ನು ಹೇಳೋದು ಪ್ರಭಾಕರ್ ಸಾರು ಮತ್ತು ಸಚಿವರುಗಳ್ದು ಅಂತ ಅವ್ನು ಹೆಸರು ಹೇಳಲ್ಲ ಪ್ರಭಾಕರ್ ಸಾರು ಮತ್ತು ಸಚಿವರುಗಳ್ದು ತುಂಬ ಪ್ರೆಜರ್ ಇದೆ ML+ ಅಂತಾನೆ ಸರ್ ದಯಮಾಡಿ CCTV ಫುಟೇಜಸ್ ತೆಗಿಸ್ಬಿಡಿ ಅವ್ನು ಮಾತಾಡೋದಿದೆ ಸರ್ ಅಲ್ಲ ಸರ್ ಅವ್ರು ಹೇಳ್ತಿರೋದು ಇಷ್ಟೇ ಪ್ರಭಾಕರ್ ಅವ್ರ ಹೆಸರು ಮೀಡಿಯಾದಲ್ಲಿ ಇದಾರೆ ಅನ್ನೋ ಕಾರಣಕ್ಕೆ ನೀವು ತಗೊಂಡಿರೋದೇ ಆದ್ರೆ ಅವ್ರು ತಗೊಂಡಿರ್ತಾರೆ ಅಂದ್ರೆ ಮಿನಿಸ್ಟರ್ಗಳ ಹೆಸರು ಸರ್ ಆ ಮನುಷ್ಯ ಹೇಳ್ಬೇಕಲ್ಲ ಸರ್ ಮಧು ಸರ್ ಅವರು ಹೇಳ್ಬೇಕಲ್ಲ ಸರ್ ಅವ್ರೇನು ಸರ್ ನಾನು ಅದಕ್ಕೆ ಸರ್ ನನಗೂ ಸರ್ ಸರ್ ನಾನು ಹೇಳ್ತಾ ಇದ್ದೀನಿ ಅವನು ಸರ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಬ್ಬ ಫ್ರಾಡು ಹೇಳಿರ್ತಕ್ಕಂಥದ್ದು ನಾನು ಅದಕ್ಕೆ ಸರ್ ಪ್ರಭಾಕರ್ ಸರ್ ನನಗೂ ಚೆನ್ನಾಗಿ ಗೊತ್ತು ನಾನು ಅದಕ್ಕೇನೆ ಹೇಳಿರಲ್ಲ ಸರ್ ನಿಮ್ಗೆ ಗೊತ್ತಿರಲಿ ಹನುಮಂತಣ್ಣ